सहस्रचरणश्रवणप्रदादीन् प्राणान् नमो भगवते पुरुषाय तुभ्यं भवति तदपापादिडमो विवाग्नि जडमतिरविजन्तुर्जायते प्राज्ञमोहि सकलवचनचेतो देवता भारती सा ममवचसि धत्तां सन्निधिं मानसे च तपो विद्याविरक्त्या सद्गुणो घागरानं वादिराजगुरुवन्दे प्रियपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रेतिसविद्यावादिशालिनः अष्टदात्मस्तः विद्यामान्यान्ये नमः श्रीगुरुभ्यो नमः ಹರಿಕಥಾಮೃತಸಾರಗುರುಗಳ ಕರುಣದಿಂದ ಬರೆದು ಬೇಳುವೆ ಮನೋಭಗವದ್ಭಕ್ತರಿದನಾದರದಿ ಕೇಳುವುದು. ಆರಂಭದ ಸಂಧಿ ಮಂಗಳಾಚರಣ ಸಂಧಿ. ಆ ಮಂಗಳಾಚರಣ ಸಂಧಿಯನ್ನು ಜಗನ್ನಾಥದಾಸರು ಮುಗಿಸಿದ ನಂತರ ಎರಡನೆಯ ಸಂಧಿಯಲ್ಲಿ ಕರುಣಾಸಂಧಿ ಅಂತೇಳಿ ಅವರು ಆರಂಭ ಮಾಡುತ್ತಾರೆ. ಕರುಣಾಸಂಧಿಯಲ್ಲಿ ನಿನ್ನೆ ದಿವಸ ಏನು ಮಾಡಬೇಕು ಎಂಬುದನ್ನು ಜಗನ್ನಾಥದಾಸರು ಹೇಳಿದ್ದಾರೆ ಎಂಬುದನ್ನು ನೋಡಿದೆವು. ಮುಖ್ಯವಾಗಿ ಅದನ್ನು ವಿವರಣೆ ಮಾಡುವುದು ಅಂತಾದರೆ ಶ್ರವಣ ಮನಕ್ಕೆ ಆನಂದವೀರುವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಂದ ಇಹ ಪರಂಗಳಿತ್ತು ಸಲಹುವುದು, ಭುವನ ಪಾವನ ಮುನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟು ಆಲಿಪುದು ಭೂಸುರದು ದಿನ ದಿನದಿ ಅಂತ ಜಗನ್ನಾಥದಾಸರು ಹೇಳುತ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಏನು ಮಾಡಬೇಕು ಅಂತ ಕೇಳಿದರೆ ಶ್ರವಣವನ್ನು ಮಾಡಬೇಕು ಅಂತ ಕೇಳ್ತಾರೆ. ಅಂದರೆ ಹರಿಕಥಾಶ್ರವಣ ಮಾಡು ನಿರಂತರ ಅಂತ ಹೇಳಿಕೊಂಡು, ಅಂದರೆ ಭಗವಂತನ ಕಥೆಗಳನ್ನು ಕೇಳಬೇಕು. ಯಾಕೆ ಅಂತಂದರೆ ಅಂತಹ ಹರಿಕಥೆಯನ್ನು, ಭಗವಂತನ ಕಥೆಯನ್ನು ಕೇಳಿದರೆ ಅದರಿಂದ ಲಾಭ ಏನು ಅಂತ ಜಗನ್ನಾಥದಾಸರು ಹೇಳುತ್ತಾರೆ. ಮುಖ್ಯವಾಗಿ ನಮಗೆ ಆನಂದ, ಭಗವಂತನ ಕಥೆಯನ್ನು, ಭಗವಂತನ ವಿಚಾರವನ್ನು ಕೇಳಿದ್ದರಿಂದಾಗಿ ಆಗತಕ್ಕಂತಹ ಲಾಭ ಅದು ಮನಕ್ಕೆ ಆನಂದ, ತುಂಬ ಆನಂದವನ್ನು ಕೊಡುವಂತಹದ್ದು ಅದು ಹರಿಕಥೆಯ ಶ್ರವಣ. ಅದಾದ ಮೇಲೆ ಇನ್ನೊಂದು ಏನು ಅಂತ ಕೇಳಿದರೆ ಭವಜನಿತ ದುಃಖಗಳ ಕಳೆಯುವುದು. ಸಂಸಾರದಲ್ಲಿ ಉಂಟಾಗತಕ್ಕಂತಹ ದುಃಖಗಳು, ಅದರಿಂದ ನಮಗೆ ಮುಖ್ಯವಾಗಿ ದುಃಖಗಳು ಬರ್ತವೆ. ಸಂಸಾರದಲ್ಲಿದ್ದಾನೆ ಅಂತಾದರೆ ಸಂಸಾರಕ್ಕೆ ಸಂಬಂಧಪಟ್ಟಂತಹ ದುಃಖಗಳು ಅದು ಬರಲಿಕ್ಕೆ ಶುರುವಾಗಿದೆ, ಅದು ಪೀಡಿಸಲಿಕ್ಕೆ ಶುರುವಾಗಿದೆ. ಅದರಿಂದಾಗಿ ದುಃಖಾನುಭವ ಆಗ್ತದೆ. ಅದಕ್ಕೋಸ್ಕರವಾಗಿ ಆ ದುಃಖಾನುಭವ ಆಗಬಾರದು ಅಂತಾದರೆ ಹರಿಕಥಾಂತ ಶ್ರವಣ ಮಾಡೋದು ನಿರಂತರ. ಭಗವಂತನ ಕಥೆಗಳನ್ನು ಕೇಳಿದ ಅಂತ ಹೇಳಿದರೆ ಆವಾಗ ದುಃಖಾದಿಗಳ ನಿವೃತ್ತಿ, ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಅಂತ ಹೇಳ್ತಾರೆ. ಹೀಗೆ ಇದು ಹರಿಕಥಾಮೃತ ಶ್ರವಣದ ಫಲ. ಅಂದರೆ ಭಗವಂತನ ಕಥೆಯನ್ನು, ಭಗವಂತನ ವಿಚಾರವನ್ನು ಕೇಳಿದರೆ ಆಗತಕ್ಕಂತಹ ಫಲ ಏನು ಅಂತಂದರೆ ಅದನ್ನು ಜಗನ್ನಾಥದಾಸರು ಮೊದಲ ಭಾಗದಲ್ಲಿ ಹೇಳಿದರು. ಅದಾದ ಮೇಲೆ ಮುಂದೆ ಇನ್ನೊಂದು ಏನು ಅಂತ ಕೇಳಿದರೆ ಭುವನ ಪಾವನೇಪ ಲಕ್ಷ್ಮೀಧವನ ಅಂತ ಅಲ್ಲಿ ಶಬ್ದವನ್ನು ಹಾಕಿದ್ದಾರೆ. ಆ ಹರಿಕಥಾಮೃತ ಶ್ರವಣ ಅದು ಎಷ್ಟು ಪವಿತ್ರ ಅಂತ ಕೇಳಿದರೆ ಫಲವನ್ನು ಹೇಳ್ತಾರೆ. ಇಡೀ ಜಗತ್ತನ್ನು ಪಾವನಗೊಳಿಸುವಂತಹದ್ದು, ಇಡೀ ಜಗತ್ತನ್ನು ಶುದ್ಧಿಗೊಳಿಸುವಷ್ಟು ಅಷ್ಟು ಪಾವಿತ್ರ್ಯತೆ ಆ ಹರಿಕಥಾಮೃತ ಶ್ರವಣದಲ್ಲಿದೆ. ಅದಕ್ಕೋಸ್ಕರವಾಗಿ ಭಗವಂತನ ಕಥೆಯನ್ನು, ಭಗವಂತನ ವಿಚಾರವನ್ನು ಕೇಳಬೇಕು ಎಂಬುದಾಗಿ ಜಗನ್ನಾಥದಾಸರು ತಮ್ಮ ಮಾತಿನ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಇಂತಹ
ಮಂಗಳ ದೇವತೆಯಾಗಿರ್ತಕ್ಕಂತಹ ಲಕ್ಷ್ಮೀ ಅವಳ ಪತಿಯಾಗಿರ್ತಕ್ಕಂತಹ ಭಗವಂತ. ಇದು ಮಂಗಳ ಕಥೆ. ಅಂತಹ ಭಗವಂತ ಮಂಗಳ ಸ್ವರೂಪಿಯಾಗಿರ್ತಕ್ಕಂತಹ ಲಕ್ಷ್ಮಿ, ಅಂತಹ ಪತಿಯಾಗಿರ್ತಕ್ಕಂಥವನು, ಮಂಗಳ ಸ್ವರೂಪಿಯಾಗಿರ್ತಕ್ಕಂತಹ ಲಕ್ಷ್ಮಿಯ ಪತಿಯಾಗಿರ್ತಕ್ಕಂಥವನು ಇನ್ನಷ್ಟು ಮಂಗಳ. ಅಂತಹ ಭಗವಂತನ ಕಥೆಯನ್ನು ಕೇಳಿದರೆ ಮುಖ್ಯವಾಗಿ ಏನಾಗುತ್ತೆ ಅಂತ ಕೇಳಿದರೆ ತುಂಬ ಆನಂದವನ್ನು, ಮಹಾ ಆನಂದವನ್ನು ಅನುಭವಿಸ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ಶ್ರವಣ ಎಂಬುದನ್ನು ಒಂದನ್ನು ಹೇಳಿದ್ದಾರೆ. ಶ್ರವಣ ಒಂದನ್ನು ಹೇಳಿದ್ರಿಂದಾಗಿ ಶ್ರವಣ, ಮನನ, ಧ್ಯಾನ ಎಲ್ಲವನ್ನೂ ಕೂಡ ಮಾಡಬೇಕು, ಒಂದಲ್ಲ. ತದೇವ ಸತ್ಯಂ ತದೈವ ಮಂಗಲಂ ತದೇವ ಪುಣ್ಯಂ ಭಗವದ್ಗುಣೋದಯಂ ತದೇವ ರಮ್ಯಂ ರುಚಿರಂ ನವಂ ತದೇವ ಶಾಸ್ತ್ರಂ ಪ್ರಣತೋ ಮಹೋತ್ಸವಃ ತದೇವ ಶೋಕಾರಣಂ ಶೋಷಣಂ ಗೃಣ ಯದುತ್ತಮ ಶ್ಲೋಕ ಗುಣಾನುವರ್ಣನಂ ಅಂತ ಭಾಗವತದಲ್ಲಿ ದ್ವಾದಶ ಸ್ಕಂದದಲ್ಲಿ ಬರತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಭಗವಂತನ ಏನು ಕಥೆಗಳನ್ನು ಕೇಳಿತು ಅಂತಾದರೆ ಅದರಿಂದ ಶ್ರವಣವೇ ಮಹಾಮುಖ್ಯ ಕರ್ಮ. ಜ್ಞಾನಿಗಳಿಗೆ ಶ್ರವಣವಿಲ್ಲದ ತನಕ ಆವರು ದೊರಕದು. ಶ್ರವಣದಿಂದಲೇ ಸತತಜ್ಞಾನ ಭಕುತಿ ವಿರಕುತಿ, ಶ್ರವಣವೇ ಸಕಲಕ್ಕೂ ಕಾರಣವು, ಶ್ರವಣವೇ ಹರಿಯ ತಾತ್ವಿಕ ಪ್ರಸಾದವನ್ನು ಕೊಟ್ಟ ಮುಕ್ತಿಗೆ ಐನಿಪದು ಎಂಬುದಾಗಿ ಶ್ರವಣಕ್ಕೆ ತುಂಬ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಹೀಗೆ ಶ್ರವಣದಿಂದಾಗಿ ಎಲ್ಲ ಶ್ರವಣ ಮನನ ಧ್ಯಾನವನ್ನು ಇಲ್ಲಿ ಇಟ್ಟುಕೊಳ್ಳಬೇಕು. ಒಂದನ್ನು ಹೇಳಿದ್ದರಿಂದಾಗಿ ಉಳಿದದ್ದು ಎಲ್ಲವೂ ಕೂಡ ಅದು ಗ್ರಾಹ್ಯ, ಅದು ಕೂಡ ಅತಿ ಅವಶ್ಯಕವಾಗಿ ಮಾಡಲೇಬೇಕಾಗಿರ್ತಕ್ಕಂಥದ್ದನ್ನು ಇಲ್ಲಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಇನ್ನೊಂದು ವಿಚಾರದಿಂದ ಹೇಳ್ತಾರೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಕೈವತ್ಯ ನ್ಯಾಯ ಅಂತ. ಶ್ರವಣವನ್ನು ಮಾಡಿ ಹೇಳಿದ್ದಾರಷ್ಟೇ, ಶ್ರವಣ ಮಾತ್ರ ಸಾಕು, ಮನನ ಧ್ಯಾನಗಳನ್ನು ಹೇಳಲಿಲ್ಲ, ಅದನ್ನು ನೀವು ಯಾಕೆ ಹೇಳ್ತಾ ಇದ್ದೀರಿ ಅಂತ ಕೇಳಿದಾಗ ಅದು ವಿಚಾರವನ್ನು ವೇದಾಂತದಲ್ಲಿ ಶಾಸ್ತ್ರಗಳಲ್ಲಿ ಒಂದು ನ್ಯಾಯವನ್ನು ಹೇಳ್ತಾರೆ, ಕೈವತ್ಯ ನ್ಯಾಯ ಅಂತ. ಕಿಮುತ ಇವನೇ ಬರಬೇಕು, ನೀವು ಕೂಡ ಬರಲೇಬೇಕು ಎಂಬುದನ್ನು ಅದು ಸಿದ್ಧ. ಇವರು ಬರ್ತಾರೆ ಅಂತ ಆದಮೇಲೆ ನೀವು ಕೂಡ ಬರಲೇಬೇಕು ಎಂಬುದನ್ನು ನಾವು ನಮ್ಮ ಕೈವತ್ಯ ನ್ಯಾಯದಿಂದಾಗಿ ಕಿಮುತ ಎಂಬುದಾಗಿ ನಾವು ಅದನ್ನು ಹೇಳ್ತೇವೆ. ಅದೇ ರೀತಿಯಾಗಿ ಶ್ರವಣವನ್ನು ಒಂದನ್ನು ಹೇಳಿದ್ದಾರೆ. ಶ್ರವಣ ಒಂದನ್ನು ಹೇಳಿದ್ರಿಂದಾಗಿ ಉಳಿದಂತಹ ಎಲ್ಲವುಗಳು ಕೂಡ ಅದು ಸಿದ್ಧ, ಅದನ್ನು ಇಟ್ಟುಕೊಳ್ಳಬೇಕು, ಅದನ್ನು ನಾವು ಗ್ರಾಹ್ಯ ಎಂಬುದನ್ನು ಇಲ್ಲಿ ಜಗನ್ನಾಥದಾಸರು ಹೇಳುತ್ತಾ ಇದ್ದಾರೆ. ಮತ್ತು ಅದರಿಂದ ಅಪೂರ್ವವಾಗಿರತಕ್ಕಂತಹ ಫಲ ಏನು, ಇವನಿಗೆ ಫಲ ಇಲ್ಲ ಅಂತಿಲ್ಲ, ಇವನಿಗೆ ಅದರಿಂದಾಗಿ ಮಹಾಫಲವನ್ನು ಅನುಭವಿಸ್ತಾನೆ ಎಂಬುದಾಗಿ ಇಲ್ಲಿ ಜಗನ್ನಾಥದಾಸರು ಹೇಳುತ್ತಾ ಇದ್ದಾರೆ. ಅದಾದ ಮೇಲೆ ಸಂಸಾರದಿಂದಾಗಿ ಹುಟ್ಟತಕ್ಕಂತಹ ತಾಪಗಳನ್ನು ಹೇಳ್ತಾರೆ. ಅದು ಯಾವುದು ಅಂತ ಕೇಳಿದ್ರೆ ಮುಖ್ಯವಾಗಿ ಭವಜನಿತ ದುಃಖಗಳ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ. ಆ ಭವಜನಿತ ದುಃಖಗಳು ಯಾವುದು ಅಂತಂದರೆ ಆಧ್ಯಾತ್ಮಿಕ ತಾಪ, ಆದಿದೈವಿಕ ತಾಪ, ಆದಿಭೌತಿಕ ತಾಪ ಅಂತ. ಹೀಗೆ 3 ತಾಪಗಳಿದೆ. ಅದರಲ್ಲಿ ಆಧ್ಯಾತ್ಮಿಕ ತಾಪ ಅಂತ ಹೇಳಿದರೆ ಮಾನಸಿಕವಾಗಿರತಕ್ಕಂತಹ ತಾಪ. ಇನ್ನು ಆದಿದೈವಿಕ ಅಂತ ಹೇಳಿದರೆ ದೇವತಾ ಸಂಬಂಧಿಯಾಗಿ ಅತಿವೃಷ್ಟಿ, ಅನಾವೃಷ್ಟಿ ಈ ರೀತಿಯಾಗಿರ್ತಕ್ಕಂತಹ ತಾಪಗಳು. ಇನ್ನು ಆದಿಭೌತಿಕ ತಾಪಗಳು ಅಂತ ಹೇಳಿದರೆ ರೋಗಾದಿಗಳಿಂದ ದೇಹಕ್ಕೆ ಆಗತಕ್ಕಂತಹ ತಾಪಗಳು. ಹೀಗೆ 3 ವಿಧವಾಗಿರತಕ್ಕಂತಹ ತಾಪಗಳನ್ನು ಹೇಳ್ತಾ ಇದ್ದಾರೆ. ಈ 3 ವಿಧವಾಗಿರ್ತಕ್ಕಂತಹ ತಾಪಗಳು ಕೂಡ ಅದನ್ನು ಪರಿಹಾರ ಮಾಡೋಕ್ಕೆ ಯಾವುದಕ್ಕೆ ಸಾಮರ್ಥ್ಯ ಇದೆ ಕೇಳಿದರೆ ತಾಪತ್ರಯೋನ್ಮೂಲನ ಹೇಳ್ತಾರೆ. ತಾಪತ್ರಯ ಉನ್ಮೂಲನ, 3 ತಾಪತ್ರಯಗಳನ್ನು ಕೂಡ ಅದನ್ನು ಬೇರು ಸಮೇತ ಕಿತ್ತು ಹಾಕತಕ್ಕಂತಹದ್ದು. ಹೇಗೆ ಅಂತ ಕೇಳಿದರೆ ನಾವು ಕಳೆಯನ್ನು ಕೀಳ್ತೇವೆ.
ಕಳೆಯನ್ನು ಕೀಳುವಾಗ ರೈತ ಏನು ಮಾಡ್ತಾನೆ ಅಂತ ಕೇಳಿದರೆ ಅದರ ಮೇಲ್ಭಾಗವನ್ನು ಮಾತ್ರ ಅವನು ಕಳೆಯನ್ನು ಕೀಳುವುದಲ್ಲ. ಯಾಕೆ ಅಂತ ಕೇಳಿದರೆ ಆ ಕಳೆ ಅದು ಬೆಳೆಯ ಮಧ್ಯದಲ್ಲಿ ಉಂಟು ಅಂತ ಅಂದರೆ ಅದರಿಂದಾಗಿ ಬೆಳೆಗೂ ಕೂಡ ಹಾನಿಯಾಗ್ತದೆ. ಅದಕ್ಕೋಸ್ಕರವಾಗಿ ರೈತ ಏನು ಮಾಡ್ತಾನೆ ಅಂತ ಕೇಳಿದರೆ ಅದರ ಮೂಲವನ್ನು ತಾನು ಹುಡುಕಿ ಅದನ್ನು ತೆಗಿತಾನೆ. ಹೇಗೆ ಅಂತ ಕೇಳಿದ್ರೆ ವೈದ್ಯರು ಏನು ಮಾಡ್ತಾರೆ, ಚಿಕಿತ್ಸೆಯನ್ನು ನೀಡ್ತಾರೆ. ವೈದ್ಯರು ಚಿಕಿತ್ಸೆಯನ್ನು ನೀಡುವಂತಹದ್ದು ಹೇಗೆ ಅಂತ ಕೇಳಿದರೆ ಮೊದಲಿಗೆ ರೋಗದ ಆರಂಭವನ್ನು ಪತ್ತೆ ಮಾಡ್ತಾರೆ. ರೋಗ ಎಲ್ಲಿ ಹುಟ್ಟಿದೆ, ರೋಗ ಹುಟ್ಟಲಿಕ್ಕೆ ಕಾರಣ ಯಾವುದು, ಯಾವ ನಿಮಿತ್ತದಿಂದಾಗಿ ರೋಗ ಬಂದಿದೆ, ಇದನ್ನು ಮೂಲವನ್ನು ಹುಡುಕ್ತಾರೆ. ಮೂಲವನ್ನು ಹುಡುಕಿ ಆ ಮೂಲವನ್ನು ಮೊದಲಿಗೆ ತೆಗೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ ದೇಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೋ ದೊಡ್ಡ ವ್ಯಾಧಿ ಅದು ಆರಂಭದ ಹಂತದಲ್ಲಿ ಉಂಟು ಅಂತ ಅಂದರೆ ಆವಾಗ ಅದನ್ನು ಏನು ಮಾಡ್ತಾರೆ ವೈದ್ಯರು ಅಂತ ಕೇಳಿದರೆ ಶಸ್ತ್ರಚಿಕಿತ್ಸೆ ಅಂತ. ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅದರ ಮೂಲವನ್ನು ನಿರ್ಮೂಲನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಈ ಹರಿಕಥೆ ಭಗವಂತನ ಕಥೆಯು ಯಾವುದಕ್ಕೆ ಪ್ರಯೋಜಕ ಅಂತ ಕೇಳಿದರೆ ಮುಖ್ಯವಾಗಿ ನಮ್ಮ ತಾಪತ್ರಯಗಳು ಅದು ಮೂಲವಾಗಿರತಕ್ಕಂತಹದ್ದು ಆ ಭವ ಸಂಸಾರ, ಆ ಮೂಲವನ್ನೇ ಅದು ತೆಗೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತದೆ ಅಂತ ಹೇಳಿಕೊಂಡು ಹೀಗೆ ಭಗವಂತನ ಕಥೆಗೆ ಅಷ್ಟು ಮಹತ್ವವಿದೆ, ಅಷ್ಟು ಸಾಮರ್ಥ್ಯ ಇದೆ ಎಂಬುದನ್ನು ಜಗನ್ನಾಥದಾಸರು ತಮ್ಮ ಮಾತಿನಲ್ಲಿ ತಮ್ಮ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಭಗವಂತನ ಕಥೆಗೆ, ಭಗವಂತನ ಕಥೆಯ ಶ್ರವಣಕ್ಕೆ ಎಷ್ಟು ಫಲ ಇದೆ ಅಂತ ಕೇಳಿದ್ರೆ ಅದಷ್ಟು ಮಹತ್ತರವಾಗಿರತಕ್ಕಂತಹ ಫಲವನ್ನು ನೀಡುವಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ತಾಪತ್ರಯೋನ್ಮೂಲನಂ ಅಂತ ಅದನ್ನು ಹೇಳ್ತಾರೆ. ಅದಾದ ಮೇಲೆ ವಿವಿಧ ಭೋಗಗಳನ್ನು ಇಹಪರಂಗಳೆತ್ತು ಸಲಹುವುದು ಅಂತ ಶಬ್ದವನ್ನು ಹೇಳಿದ್ದಾರೆ. ಅಯ್ಯೋ ದೇವರನ್ನು ಕೇಳಿದ್ದೇನೆ, ದೇವರ ಬಗ್ಗೆ ಕೇಳ್ತಾ ಇದ್ದೇನೆ, ದೇವರು ನನಗೆ ಏನು ಮಾಡ್ತಾನೆ, ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು, ಅಥವಾ ನನಗೆ ಮನೆ ಆಗಬೇಕು ಇತ್ಯಾದಿಗಳು ನನಗೆ ಬೇಕಾಗಿರತಕ್ಕಂತಹದ್ದು ನಿಮ್ಮ ದೇವರ ಬಗ್ಗೆ ಕೇಳ್ತಾ ಕೂತ್ಕೊಂಡ್ರೆ ಇದು ಯಾವುದಾದ್ರೂ ಕೂಡ ಪ್ರಯೋಜನ ಉಂಟಾ? ಏನೂ ಪ್ರಯೋಜನ ಇಲ್ಲ. ದೇವರ ಬಗ್ಗೆ ಕೇಳ್ತೇನೆ ಅಂತ ಆದರೆ ದೇವರು ಏನು ಮಾಡಲಿಕ್ಕೆ ಸಾಮರ್ಥ್ಯ ಇದೆ? ದೇವರು ನನಗೆ ಏನೂ ಕೂಡ ಕೊಡೋದಿಲ್ಲಲ್ವ. ನನಗೆ ದೇವರು ಮದುವೆ ಅಥವಾ ಇನ್ನಿತರ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಗಳನ್ನು ಮಾಡಿದ ಅಂತ ಹೇಳಿದರೆ ಆವಾಗ ನಾನು ಏನೋ ಒಂದು ದೇವರ ಸೇವೆಯನ್ನು ಮಾಡುವಂತಹದ್ದು ಔಚಿತ್ಯ ಇದೆ. ನನಗೆ ದೇವರು ಏನೂ ಕೂಡ ಕೊಡದೆ ನಾನು ಯಾಕೆ ದೇವರನ್ನು ಸೇವೆ ಮಾಡಬೇಕು, ನಾನು ಯಾಕೆ ದೇವರ ಸ್ತೋತ್ರವನ್ನು ಮಾಡಬೇಕು, ನಾನು ಯಾಕೆ ದೇವರ ಬಗ್ಗೆ ಕೇಳಬೇಕು, ನಾನು ಯಾಕೆ ದೇವರನ್ನು ವಿಚಾರ ಮಾಡಬೇಕು ಅಂತ ಹೇಳಿಕೊಂಡು ನಮಗೆ ಪ್ರಶ್ನೆ ಬರ್ತದೆ. ದೇವರ ಬಗ್ಗೆ ನಮಗೆ ಪ್ರಶ್ನೆ ಬರಲಿಕ್ಕೆ ಶುರುವಾಗಿದೆ. ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ಅದರ ಉತ್ತರವನ್ನು ಕೊಟ್ಟು ಬಿಡ್ತಾರೆ. ನಿನಗೆ ದೇವರನ್ನು ಕೇಳಿದರೆ, ದೇವರ ಬಗ್ಗೆ ವಿಚಾರವನ್ನು ಮಾಡಿದರೆ, ದೇವರ ಬಗ್ಗೆ ನೀನು ಅದರ ಹಿಂದೆ ಹೋದಿ ಅಂತ ಆದರೆ ಅದು ನಿನಗೆ ಕೊಡ್ತದಪ್ಪ. ಏನು ಕೊಡ್ತದೆ ಅಂತ ಕೇಳಿದರೆ ಇಹಪರಂಗಳಿತ್ತು ಸಲಹುವುದು, ವಿವಿಧ ಭೋಗಗಳನ್ನು ಕೊಡ್ತದ್ದು. ಎಂತಹ ಭೋಗಗಳು ಅಂತ ಕೇಳಿದರೆ ನೀನು ಸಚ್ಚಾಸ್ತ್ರಗಳ ಶ್ರವಣವನ್ನು ಮಾಡಿದರೆ ಅದರಿಂದಾಗಿ ಹೇಗೆ ನಮ್ಮ ಸುಧಾದಿ ಗ್ರಂಥಗಳಲ್ಲಿ ಹೇಳುವಾಗ ಸುಧಾದಿ ಗ್ರಂಥಗಳ ಅಧ್ಯಯನ ಅಥವಾ ಶಾಸ್ತ್ರಗಳ ಅಧ್ಯಯನಕ್ಕೆ ಮುಖ್ಯವಾಗಿರತಕ್ಕಂತಹದ್ದು ಏನು ಕೇಳಿದ್ರೆ ಅದು ನಮಗೆ ಸಂಪತ್ತನ್ನು ಕೊಡ್ತದೆ ಅಂತ ಹೇಳಿಕೊಂಡು ಅಷ್ಟು ಮಹತ್ವವನ್ನು ಹೇಳ್ತಾರೆ. ಆ ಗ್ರಂಥಕ್ಕಿರತಕ್ಕಂತಹ ಮಹತ್ವ, ಆಚಾರ್ಯರ ಗ್ರಂಥಕ್ಕಿರತಕ್ಕಂತಹದ್ದು, ಟೀಕಾರಾಯರ ಗ್ರಂಥಕ್ಕಿರತಕ್ಕಂತಹದ್ದು, ಪದ್ಮನಾಭ ತೀರ್ಥರ, ಹೀಗೆ ವಿಷ್ಣು ತೀರ್ಥರ ಗ್ರಂಥಗಳಿಗಿರತಕ್ಕಂತಹ ಮಹತ್ವ ಎಂಥದ್ದು ಅಂತ ಕೇಳಿದ್ರೆ ಅದು ನಿಮಗೆ ಸಂಪತ್ತನ್ನು ಕೊಡುವಂತಹದ್ದಾಗಿದೆ. ನಿಮಗೆ ಸಂಪತ್ತು ಬೇಕು ಅಂತಾದರೂ ಕೂಡ ಅಧ್ಯಯನ ಮಾಡಿ, ಗ್ರಂಥಾಧ್ಯಯನವನ್ನು ಮಾಡಿದ್ರಿ ಅಂತಾದರೆ ಗ್ರಂಥವೇ ನಿಮಗೆ ಸಂಪತ್ತನ್ನು ಕೊಡ್ತದೆ. ಸಂಪತ್ತನ್ನು ಯಾವ ಕಾಲಕ್ಕೂ ಕೂಡ ಅದು ಇಲ್ಲ ಅಂತ ಮಾಡುವುದಿಲ್ಲ. ಅದಕ್ಕೋಸ್ಕರವಾಗಿ
ಗ್ರಂಥಾಧ್ಯಯನ ಎಂಬುದು ಅತೀ ಅವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈ ಶ್ರವಣಾದಿಗಳನ್ನು ಭಾರತಾದಿ ಸಚ್ಚಾಸ್ತ್ರಗಳ ಶ್ರವಣ ಅದು ಹೇಗಿರಬೇಕು? ಭಕ್ತಿಯುಕ್ತವಾಗಿರಬೇಕು. ಅದರಿಂದ ಕಾಟಾಚಾರಕ್ಕೆ ಮಾಡಿದರೆ ಪ್ರಯೋಜನ ಇಲ್ಲ. ಅದನ್ನು ಯಾರು ಭಕ್ತಿಯುಕ್ತವಾಗಿ ಅದನ್ನು ಕೇಳ್ತಾನೆ, ಭಕ್ತಿಯಿಂದಾಗಿ ಅದನ್ನು ಶ್ರವಣ ಮಾಡ್ತಾನೆ, ಅದನ್ನು ಮನನ ಮಾಡ್ತಾನೆ, ಅದನ್ನು ಧ್ಯಾನ ಮಾಡ್ತಾನೆ, ಅದನ್ನು ತನ್ನಲ್ಲಿ ಅಳವಡಿಸಿಕೊಳ್ತಾನೆ, ಆಗ ಏನಾಗ್ತದೆ ಅಂತ ಕೇಳಿದರೆ ಅದರಿಂದ ಆಗತಕ್ಕಂತಹದ್ದು ಏನು ಅಂತ ಕೇಳಿದರೆ ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ರಜತಿ ದುರ್ಮತಿಂ ಶ್ರುತ್ವಾ ಜ್ಞಾನಮಾಪ್ನೋತಿ ಶ್ರುತ್ವಾ ಮೋಕ್ಷಂತ ಗಚ್ಚತಿ ಶ್ರುತ್ವಾ ಮತ್ವಾ ತಥಾಧ್ಯಾತ್ವಾ ತದಜ್ಞಾನ ವಿಪರ್ಯಯೋ ಸಂಶಯಂಚ ಪರಾಣುತ್ಯ ಲಭತೆ ಬ್ರಹ್ಮದರ್ಶನಂ. ಶ್ರುತ್ವಾ ಧರ್ಮ ವಿಜಾನಾತಿ, ಕೇಳ್ತಾನೆ, ಕೇಳಿದ್ರಿಂದಾಗಿ ಧರ್ಮ ಯಾವುದು ಅಂತ ಗೊತ್ತಾಯಿತು, ಅಧರ್ಮ ಯಾವುದು ಅಂತ ಗೊತ್ತಾಯಿತು, ಧರ್ಮಾಧರ್ಮಗಳ ವಿವೇಕ ಗೊತ್ತಾಯಿತು. ಅದರಿಂದಾಗಿ ಶ್ರುತ್ವಾ ದುರ್ಮತಿಂ, ಕೇಳಿದ್ರಿಂದಾಗಿ ಕೆಟ್ಟದ್ದರ ವಿಚಾರಗಳನ್ನು ಬಿಟ್ಟು ಬಿಡ್ತಾನೆ. ಕೆಟ್ಟ ವಿಚಾರಗಳ ಕಡೆಗೆ ತಾನು ಯಾವತ್ತೂ ಕೂಡ ಅದರ ಬಗ್ಗೆ ಅದರ ಹಿಂದೆ ಹೋಗುವುದಿಲ್ಲ. ಶ್ರುತ್ವಾ ದುರ್ಮತಿಂ ಶ್ರುತ್ವಾ ಜ್ಞಾನವಾಪ್ನೋತಿ, ಕೇಳಿದ್ರಿಂದಾಗಿ ಜ್ಞಾನವನ್ನು ಹೊಂತಾನೆ, ಒಳ್ಳೆಯ ಜ್ಞಾನ ಬರ್ತದೆ. ಕೇಳಿದ್ದರಿಂದಾಗಿ ಭಾರತಾದಿ ಶ್ರವಣಗಳು ಸಚ್ಚಾಸ್ತ್ರಗಳ ಶ್ರವಣ, ಇಂತಹ ಶ್ರವಣವನ್ನು ಮಾಡಿದ್ದರಿಂದಾಗಿ ಶ್ರುತ್ವಾ ಮೋಕ್ಷಂಚ ಗಚ್ಚತಿ, ಕೇಳಿದ್ದರಿಂದಾಗಿ ಒಳ್ಳೆಯ ಮೋಕ್ಷವನ್ನು ಕೂಡ ಹೊಂದುತ್ತಾನೆ ಎಂಬುದಾಗಿ ನಮಗೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯ ಮಧ್ವರು ತಮ್ಮ ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಅದಾದಮೇಲೆ ಶ್ರುತ್ವ ಮತ್ವ ತಥಾಧ್ಯಾತ್ವ, ಶ್ರವಣ ಮನನ ಧ್ಯಾನವನ್ನು ಮಾಡಿದ್ದರಿಂದಾಗಿ ತದಜ್ಞಾನ ವಿಪರ್ಯಯೋ, ಅಜ್ಞಾನ ವಿಪರೀತ ಜ್ಞಾನ ಎಲ್ಲವೂ ಕೂಡ ಹೋಗಿಬಿಡ್ತದೆ. ಮತ್ತೆ ಸಂಶಯಂಚ ಪರಾಣುತ್ಯ, ಸಂಶಯವನ್ನೂ ಕೂಡ ನಾಶ ಮಾಡಿ ಅವನು ಲಭತೆ ಬ್ರಹ್ಮದರ್ಶನಂ, ಒಳ್ಳೆಯ ಬ್ರಹ್ಮದರ್ಶನವನ್ನು ಪಡ್ಕೊಳ್ತಾನೆ ಅಂತ ಶ್ರವಣಕ್ಕಿರತಕ್ಕಂತಹ ಮಹತ್ವವನ್ನು ನಮಗೆ ಭಾಗವತ, ಭಾರತ ಹೀಗೆ ಬೇರೆ ಬೇರೆ ಗ್ರಂಥಗಳು ಅದನ್ನು ತಿಳಿಸಿಕೊಡ್ತವೆ. ಅದನ್ನೇ ನಮ್ಮ ಜಗನ್ನಾಥದಾಸರು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅಂತ, ಶ್ರವಣಾದಿಗಳನ್ನು ಮಾಡದೆ ಒಂದು ಕ್ಷಣವೂ ಕೂಡ ಇರಬಾರ್ದು ಅಂತ ಹೇಳ್ತಾರೆ. ಯಾಕೆ ಶ್ರವಣಕ್ಕಿರತಕ್ಕಂತಹದ್ದು ಮಹತ್ವ ಅಂತ ಕೇಳಿದ್ರೆ, ಶ್ರವಣವನ್ನು ಮಾಡಿ 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 ಏನಾಗ್ತದೆ ಅಂತ ಕೇಳಿದ್ರೆ ಒಂದು ದಿವಸ ಅದರ ಆ ಒಳಗಿರತಕ್ಕಂತಹ ಕಶ್ಮಲಗಳು ದೂರವಾಗ್ತವೆ. ಅದರಿಂದಾಗಿ ಕಶ್ಮಲಗಳು ದೂರವಾದ ಮೇಲೆ ಅವನಿಗೆ ಭಗವದ್ ದರ್ಶನ, ಭಗವಂತನ ಪ್ರಾಪ್ತಿ ಎಂಬುದು ಆಗ್ತದೆ ಅಂತ ಇಷ್ಟು ಮಹತ್ವವನ್ನು ಕೇಳ್ತಾರೆ. ಮತ್ತೆ ಕಿವಿಗೊಟ್ಟಾಲಿಪುದು ಅಂತ ಒಂದು ಶಬ್ದವನ್ನು ಹೇಳ್ತಾರೆ. ಅದು ಯಾಕೆ ಅಂತ ಕೇಳಿದ್ರೆ, ನಾವು ಕೆಲವು ಸಲ ಕೇಳ್ತೇವೆ, ಕೇಳಿದ್ದು ಏನಾಗ್ತದೆ ಅಂತ ಕೇಳಿದ್ರೆ ಭಗವಂತ ಎರಡು ಕಿವಿ ಕೊಟ್ಟಿದ್ದಾನೆ, ಅದರಲ್ಲಿ ಒಂದು ಕಿವಿಯಲ್ಲಿ ಕೇಳುವುದು, ಒಂದು ಕಿವಿಯಲ್ಲಿ ಬಿಟ್ಟು ಬಿಡುವುದು ಅಂತ ನಮ್ಮದೊಂದು ಒಳ್ಳೆಯ ಗುಣ. ಅದು ಏನು ಕೇಳಿದರೆ, ಭಗವಂತ ಒಂದು ಕಿವಿ ಕೊಟ್ಟಿದ್ದ, ಎರಡು ಕಿವಿಗಳನ್ನು ಕೊಟ್ಟಿದ್ದಾನೆ, ಕೇಳುವುದನ್ನು ಬಿಟ್ಟು ಬಿಡುವ. ಯಾಕೆ ಸುಮ್ಮನೆ ಅದನ್ನು ಮನಸ್ಸಿಗೆ ಹಾಕಿಕೊಳ್ಬೇಕು, ಯಾಕೆ ಅದನ್ನು ಮನನ ಮಾಡಬೇಕು, ಯಾಕೆ ಅದನ್ನು ಧ್ಯಾನ ಮಾಡಬೇಕು ಎಂಬಂತಹ ಮನಸ್ಥಿತಿ ನಮ್ಮದು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ನೀವು ಹಾಗೆ ಮಾಡಿದ್ರೆ ಆಗುವುದಿಲ್ಲ. ಶ್ರವಣಾದಿಗಳನ್ನು ಮಾಡಿದ್ರಿಂದಾಗಿ ಒಳ್ಳೆಯ ಮೋಕ್ಷ, ಒಳ್ಳೆಯ ಜ್ಞಾನ, ಒಳ್ಳೆಯ ರೀತಿಯಾಗಿರತಕ್ಕಂತಹ ಒಂದು ನಿಮಗೆ ವಿಚಾರಗಳು, ಅದರಿಂದಾಗಿ ಮೋಕ್ಷ ಸಮೇತ ಆಗದೆ ಎಂಬಂತಹ ಧರ್ಮವನ್ನು ಆಚಾರ್ಯ ಮಧ್ವರು ಬೇರೆ ಬೇರೆ ಪ್ರಮಾಣಗಳನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನೊಂದು ಹರಿಭಕ್ತಿ ಸಾರ ಅಂತ ಕನಕದಾಸರು ತಮ್ಮ ಹರಿಭಕ್ತಿ ಸಾರ ಎಂಬಂತಹ ಗ್ರಂಥದಲ್ಲಿ ತಾವು ಮಾಡಿರತಕ್ಕಂತಹ ಕೃತಿಯಲ್ಲಿ ಆ ಕೇಳುವಿಕೆಗೆ, ಶ್ರವಣಕ್ಕಿರತಕ್ಕಂತಹ ಮಹತ್ವವನ್ನು ಹೇಳ್ತಾರೆ. ಕೇಳುವುದು ಹರಿಕಥೆಯ ಕೇಳಲು, ಹೇಳುವುದು ಹರಿಭಕ್ತಿಯ ಮನದಲ್ಲಿ, ತಾಳುವುದು ಹಿರಿದಾಗಿ ಮನದಲ್ಲಿ, ನಿನ್ನೆಯ ಚರಣ ಸೇವೆಯಲ್ಲಿ ಊಳಿಗವ ಮಾಡುವುದು ವಿಷಯವ, ಹೂಳುವುದು ನಿಜಮುಕ್ತಿ ಕಾಂತೆಯ, ಆಳುವುದು ಕೃಪೆ ಮಾಡಿ ರಕ್ಷಿಸು ನಮ್ಮನ್ನು ಅನವರತ. ಇದು ಶ್ರವಣಕ್ಕಿರತಕ್ಕಂತಹ ಮಹತ್ವವನ್ನು ಕನಕದಾಸರು ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ಹರಿಕಥೆಯ ಕೇಳುವುದು ಅಂತ ಹೇಳಿದ್ರೆ ಯಾವುದು ಕೇಳಿದ್ರೆ ಭಗವಂತನ ಬಗ್ಗೆ ಕೇಳುವುದೇ ಯಥಾರ್ಥವಾಗಿ ಕೇಳುವುದು. ಮತ್ತೆ
ಹೇಳುವುದು ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ಹೇಳಿದ್ದನ್ನೇ ಹೇಳುವಂತಹದ್ದೇ ಅದೇ ಹೇಳುವಿಕೆ. ಅದಾದ ಮೇಲೆ ತಾಳುವುದು ಇರಿದಾಗಿ ನಿನ್ನ ಚರಣ ಸೇವೆ ಅದನ್ನೇ ನಾನು ಮಾಡ್ತಾ ಇರುವಂತಹದ್ದು. ಮತ್ತೆ ನಾನು ಉಳಿಗವ ಮಾಡುವುದು, ನಾನು ಕೃಷ್ಯಾದಿಗಳನ್ನು ಮಾಡುವಂತಹದ್ದು ಅದು ಯಾವುದರಲ್ಲಿ ಅಂತ ಕೇಳಿದ್ರೆ ನಿನ್ನ ವಿಷಯಕವಾಗಿ ಅದನ್ನು ಆ ವಿಷಯಕವಾಗಿ ಮತ್ತಷ್ಟು ಮನನವನ್ನು ಮಾಡಿದಾಗ ಕೃಪೆ ಮಾಡಿ ರಕ್ಷಿಸು ನಮ್ಮನ್ನು ನಾನು ಬರ್ತಾ ಕನಕದಾಸರು ಹೇಳ್ತಾರೆ, ನನ್ನನ್ನು ನೀನು ರಕ್ಷಿಸು ಅಂತ ಎಂಬುದಾಗಿ ಜಗನ್ನಾಥದಾಸರು ತಮ್ಮ ಒಳಗಿರತಕ್ಕಂತಹ ಮನಸ್ಸಿನಲ್ಲಿರತಕ್ಕಂತಹ ಆಂತರ್ಯವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ, ಜಗತ್ತಿನ ಮುಂದೆ ತೆರೆದಿಡ್ತಾ ಇದ್ದಾರೆ. ಅದಾದ ಮೇಲೆ ಒಳ್ಳೆಯ ಒಂದು ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಜಗನ್ನಾಥದಾಸರು ಇಷ್ಟೆಲ್ಲ ಗ್ರಂಥವನ್ನು ಮಾಡಿದ್ರು, ಜಗನ್ನಾಥದಾಸರು ಮಾಡಿದಿರತಕ್ಕಂತಹದ್ದು ಅದು ಅವರಿಗೆ ಹೇಳ್ಬೋದಿತ್ತಲ್ವ, ನಾನೇ ಮಾಡಿದ್ದು, ನನ್ನಿಂದಾಗಿ ಆಯಿತು, ನಾನು ಮಾಡಿದ್ದೆ ಅಂತ ಹೇಳಿಕೊಂಡು ನಾವು ಹೇಳ್ತೇವಲ್ವ, ನಾನು ಮಾಡಿದೆ, ನನ್ನಿಂದಾಗಿ ಆಯಿತು, ನಾನು ಮಾಡಿದ್ದು, ನಾನು 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 ಅಂತ ಹೇಳಿಕೊಂಡು ನನ್ನದನ್ನು ನಾನು ಎಷ್ಟು ವಿಚಾರವಾಗಿ ಎಷ್ಟು ನಾವು ಹೇಳಲಿಕ್ಕೆ ಬರ್ತದೋ ಅಷ್ಟು ಅದನ್ನು ನಾವು ಹೈಲೈಟ್ ಮಾಡ್ತೇವೆ. ನನ್ನದು ನಾನು ಎಂಬಂತಹ ವಿಚಾರವನ್ನು ತುಂಬ ನಾವು ಅದನ್ನು ಹೇಳ್ತೇವೆ. ಆದರೆ ಜಗನ್ನಾಥದಾಸರು ಹಾಗೆ ಹೇಳೋದಿಲ್ಲ. ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಜಗನ್ನಾಥದಾಸರು ತನ್ನಲ್ಲಿರ್ತಕ್ಕಂತಹ ಅಹಂಕಾರವನ್ನು ಖಂಡನೆ ಮಾಡ್ತಾರೆ. ಸ್ವಾಹಂಕಾರವನ್ನು, ತನ್ನಲ್ಲಿರ್ತಕ್ಕಂತಹ ಅಹಂಕಾರ ಖಂಡನೆ. ಯಾಕೆ? ಎಲ್ಲಿಯೂ ಕೂಡ ಆಚಾರ್ಯ ಮಧ್ವರು ಕೂಡ ಗೀತಾಭಾಷ್ಯವನ್ನು ಮಾಡುವಾಗ ಅವರು ಏನು ಲಕ್ಷ್ಮಿ ಲೇಷತಃ ಅಂತ ಹೇಳಿಕೊಂಡು, ಶಕ್ತಿತಃ ಅಂತ ಹೇಳಿಕೊಂಡು ಅವರು ಗ್ರಂಥವನ್ನು ಮಾಡಿರ್ತಾರೆ. ಏನು ಅಂತ ಕೇಳಿದ್ರೆ, ನಾನು ಗೀತೆಗೆ ಭಾಷ್ಯವನ್ನು ಬರಿತಾ ಇದ್ದೇನೆ, ಅಂತಹ ಗೀತೆಗೆ ಭಾಷ್ಯವನ್ನು ಬರೆಯತಕ್ಕಂತಹ ನಾನು ನನ್ನ ಶಕ್ತಿಯನುಸಾರವಾಗಿ ನಾನು ಮಾಡ್ತೇನೆ ಅಂತ ಹೇಳಿಕೊಂಡು ಅವರು ಬರೆದಾಗ ಅದಕ್ಕೆ ವೇದವ್ಯಾಸರು ಹೇಳ್ತಕ್ಕಂತಹ ಮಾತು ಏನು ಅಂತ ಕೇಳಿದ್ರೆ, ನೀನು ಶಕ್ತಿತಃ ಅಂತ ಎಂಬಂತಹ ಮಾತನ್ನು ಬಳಸಬೇಡ. ಯಾಕೆ ಅಂತ ಕೇಳಿದ್ರೆ, ಪ್ರಾಣದೇವರ ಶಕ್ತಿಗನುಸಾರವಾಗಿ ಏನಾದರೂ ಕೂಡ ಗೀತೆಗೆ ಭಾಷ್ಯವನ್ನು ಬರೆದಿದ್ರೆ ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗೆ ಅದು ಅರ್ಥವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅದ್ಭುತವಾಗಿರತಕ್ಕಂತಹ ತಾವು ಭಾಷ್ಯವನ್ನು ಬರೆಯಬೇಕಿತ್ತು. ಆದರೆ ವೇದವ್ಯಾಸರು ಏನು ಹೇಳ್ತಾರೆ ಅಂತ ಕೇಳಿದ್ರೆ, ನೀನು ನಿನ್ನ ಶಕ್ತಿಯನುಸಾರವಾಗಿ ಮಾಡಿದ್ದಲ್ಲ, ಎಲ್ಲಿಯೋ ಕೃಷ್ಣನ ಮಾತಿಗೆ ನಿನಗೆ ಲೇಷತಃ ಒಂದಷ್ಟು ಅರ್ಥವನ್ನು ನಿಮಗೆ ಗೊತ್ತಾಗಲಿ ಎಂಬಂತಹ ದೃಷ್ಟಿಯಿಂದಾಗಿ ನಾನು ಭಾಷ್ಯವನ್ನು ಬರಿತಾ ಇದ್ದೇನೆ ಎಂಬುದಾಗಿ ಅಲ್ಲಿ ತಿದ್ದಿದ್ದಾರೆ. ಹೀಗೆ ಜ್ಞಾನಿಗಳು ಯಾವತ್ತೂ ಕೂಡ ಅವರ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ, ಅವರ ಮನಸ್ಥಿತಿ ಹೇಗಿರ್ತದೆ ಅಂತ ಕೇಳಿದ್ರೆ, ನಾನು ಮಾಡಿದ್ದು ಎಂಬಂತಹ ಅಹಂಕಾರವನ್ನು ಯಾವ ಕಾಲಕ್ಕೂ ಕೂಡ ತೋರಿಸಿಕೊಳ್ಳುವುದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಅದು ಜ್ಞಾನಿಗಳ ವ್ಯವಸ್ಥೆ. ವಾದಿರಾಜರು ಅದೇ ರೀತಿಯಾಗಿ ಇನ್ನು ನಾವು ಪದ್ಮನಾಭ ತೀರ್ಥರು, ಅದೇ ರೀತಿಯಾಗಿ ಜಯತೀರ್ಥರು, ಹೀಗೆ ಯಾವುದೇ ಯತಿಗಳನ್ನು ಬಿಟ್ಟು ನಾವು ನೋಡಿದ್ರೂ ಕೂಡ ಅವರ ಯಾವ ಸಂದರ್ಭದಲ್ಲಿಯೂ ಕೂಡ ನಾನು ಮಾಡಿದೆ, ನನ್ನಿಂದಾಗಿ ಆಯಿತು ಅಂತ ಎಂಬಂತಹ ಸ್ವಾಹಂಕಾರವನ್ನು, ನಾನು ಎಂಬಂತಹ ಅಹಂಕಾರವನ್ನು ಅವರು ಮಾಡಿಕೊಂಡು ತೋರಿಸಿಕೊಳ್ಳುವುದೇ ಇಲ್ಲ. ಅದನ್ನೇ ಜಗನ್ನಾಥದಾಸರು ತಮ್ಮ ಮಾತಿನಲ್ಲಿ, ಹರಿಕಥಾನುಸಾರದ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಮಳೆಯ ನೀರು ಓಣಿಯಲು ಪರಿಯಲು ಬಳಸಲಿದ್ದ ಜನವು ಹೆತ್ತರಗೋಡೆ ಮಜ್ಜನ ಪಾನಗೈದ ಪರು ಕಲುಷ ವಚನಗಳಾದರಿಯ ಬಾಂಬೊಳೆಯ ಬೆತ್ತನ ಪಾದ ಮಹಿಮಾ ಜಲದಿ ಪೊಕ್ಕಂದರಿಂದ ಆಳ್ದ ಪರೆ ಮಹೀಸುರರು. ಇದನ್ನ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ನಾನು ಎಂಥವನು ಅಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಮಳೆಯ ನೀರು ಅದು ಏನಾಗ್ತದೆ ಅಂತ ಕೇಳಿದ್ರೆ, ಒಂದು ಮಳೆ ಬಂತು ಅಂತಾದಾಗ ಮನೆಯಲ್ಲಿ ನಮ್ಮ ಮನೆಯ ಪಕ್ಕ ಇರತಕ್ಕಂತಹ
ತೋಡಿನಲ್ಲಿ ನಮ್ಮ ಮನೆಯ ಪಕ್ಕ ಇರತಕ್ಕಂತಹ ಒಂದು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಅದು ಹರಿಯಿತು ಅಂದಿಟ್ಟುಕೊಳ್ಳುವ. ಮಳೆ ನೀರು ಬೀದಿಯಲ್ಲಿ ಹರಿತಾ ಇತ್ತು. ಮಳೆ ನೀರು ಬೀದಿಯಲ್ಲಿ ಹರಿತಾ ಇದ್ದಾಗ ಅದನ್ನು ಏನು ಮಾಡ್ತಾರೆ, ಅದನ್ನು ಯಾರಾದರೂ ಕೂಡ ಮನೆಯ ಹೊರಗಡೆಗೆ ನೀರು ಹರಿತಾ ಇದೆ ಅಂತ ಹೇಳಿಕೊಂಡು ಯಾರು ಅದರಲ್ಲಿ ಹೋಗಿ ಸ್ನಾನ ಮಾಡುವುದನ್ನು ಅಥವಾ ಅದರಲ್ಲಿ ಬಟ್ಟೆ ಒಗೆಯುವುದನ್ನು ಯಾರೂ ಕೂಡ ಮಾಡಲಿಕ್ಕೆ ಹೋಗೋದಿಲ್ಲ. ಅದೇ ನೀರು ದೊಡ್ಡದಾಗಿರತಕ್ಕಂತಹ ಒಂದು ಸರೋವರಕ್ಕೆ, ದೊಡ್ಡದಾಗಿರತಕ್ಕಂತಹ ಒಂದು ಕೆರೆಗೆ, ದೊಡ್ಡದಾಗಿರತಕ್ಕಂತಹ ಸಮುದ್ರಕ್ಕೆ, ದೊಡ್ಡದಾಗಿರತಕ್ಕಂತಹ ತೀರ್ಥಕ್ಕೆ ಸೇರಿತು ಅಂತಿಟ್ಟುಕೊಳ್ಳುವ. ಅದೇ ಮಳೆಯ ನೀರು ಸೇರಿತು ಅಂತಿಟ್ಟುಕೊಂಡಾಗ ಏನಾಯಿತು ಅಂತ ಕೇಳಿದ್ರೆ, ಆವಾಗ ಅದರಲ್ಲಿ ಸ್ನಾನ ಪಾನ ಎಲ್ಲವನ್ನೂ ಮಾಡ್ತಾರೆ. ಕಾವೇರಿಯ ನೀರು ಇಲ್ಲಿ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಹುಟ್ಟಿ ಅದು ಸಾಮಾನ್ಯವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿದ್ದಾಗ ಯಾರೂ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ಅದೇ ನೀರು ದೊಡ್ಡದಾಗಿರತಕ್ಕಂತಹ ಶ್ರೀರಂಗಪಟ್ಟಣದಲ್ಲಿ ಅಥವಾ ಹೀಗೆ ತನ್ನ ತೀರ್ಥಕ್ಷೇತ್ರಗಳಲ್ಲಿ ಅದು ಹರಿದಾಗ ಅದರಲ್ಲಿ ಏನು ಮಾಡ್ತಾರೆ, ಅದರಲ್ಲಿ ಕಾವೇರಿ, ಅದು ಗಂಗೆ, ಅದು ಪವಿತ್ರವಾಗಿರತಕ್ಕಂತಹ ತೀರ್ಥ ಎಂಬ ಜ್ಞಾನದಿಂದಾಗಿ ಅದರಲ್ಲಿ ಸ್ನಾನವನ್ನು, ಅದೇ ನೀರನ್ನು ಶುದ್ಧೀಕರಿಸಿ ಪಾನವನ್ನು ಮಾಡ್ತಾರಲ್ವ. ಈಗ ಏನು ಈ ದೃಷ್ಟಾಂತಕ್ಕೆ ಜಗನ್ನಾಥದಾಸರ ಮಾತಿನ ಔಚಿತ್ಯ ಏನು ಅಂತ ಅರ್ಥ ಆಗಲಿಲ್ಲಲ್ವ ಅಂತ ಕೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ, ಮಳೆಯ ನೀರು ಓಡಿಯಲು ಹರಿಯಲು ಬಳಸರೊಳಗಿದ್ದ ಜನರು ಜಲವು ಹೆದ್ದೊರೆಗೋಡೆ ಮಜ್ಜನ ಪಾನಗೈದ ಪರು. ಅದು ದೊಡ್ಡದಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಹೋದಾಗ ಅದನ್ನು ಶುದ್ಧೀಕರಿಸಿ ಸ್ನಾನವನ್ನು ಮಾಡ್ತಾರೆ, ಅದನ್ನು ಪಾನವನ್ನು ಮಾಡ್ತಾರೆ, ಅದರಲ್ಲಿ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತಾರಲ್ವ. ಸರಿ, ಕಲುಷ ವಚನಗಳಾದರಿಯು ಬಾ ಮೊಳೆಯ ಬೆತ್ತನ ಪಾದ ಮಹಿಮಾ ಜಲದಿ ಪೊಕ್ಕಂದರಿಂದ ಬಾಳ್ದ ಪರೇ ಮಹೀಸುರರು. ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ, ನಾನು ನನ್ನ ಕೃತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಕಲುಷವಾಗಿರತಕ್ಕಂತಹ ಮಾತುಗಳಿರ್ಬೋದಪ್ಪ. ಹೇಗೆ ಅಂತ ಕೇಳಿದ್ರೆ, ಈ ಮಳೆಯ ನೀರು ಕೊಚ್ಚೆಯಲ್ಲಿ ಅಥವಾ ನನ್ನ ಮನೆಯ ಓಣಿಯಲ್ಲಿ, ನನ್ನ ಮನೆಯ ತೋಡಿನಲ್ಲಿ ಹರಿದಾಗ ಅದರಲ್ಲಿ ಸ್ನಾನ ಪಾನಾದಿಗಳು ಆಗಿಲ್ಲ. ಆದರೆ ಅದೇ ನೀರು ಯಾವುದೋ ಒಂದು ದೊಡ್ಡದಾಗಿರತಕ್ಕಂತಹ ವ್ಯವಸ್ಥೆಗೆ ಹೋಗಿ ಸೇರಿದಾಗ ಅದರಲ್ಲಿ ತೀರ್ಥ ಗಂಗೆ ಮಾಪುನಿ ಅಂತ ಹೇಳಿಕೊಂಡು ಸ್ನಾನವನ್ನು ಮಾಡ್ತೇವೆ, ಅದನ್ನು ಸ್ವೀಕಾರವನ್ನು ಮಾಡ್ತೇವೆ. ಇದೆಲ್ಲ ಹೇಗೆ ಅಂತ ಕೇಳಿದ್ರೆ, ಅದೇ ರೀತಿಯಾಗಿ ನನ್ನ ಮಾತು ಅದು ಕೆಲವು ಸಂದರ್ಭದಲ್ಲಿ ನನ್ನದ್ದಾಗಿರತಕ್ಕಂತಹ ದೋಷದಿಂದಾಗಿ ಅದರಲ್ಲಿ ಕಲುಷ ಇರಬಹುದು. ಅದರಿಂದಾಗಿ ಕಲುಷ ಅದು ವಚನಗಳಿರಬಹುದು. ಅದು ಹೇಗೆ ಅಂತ ಕೇಳಿದ್ರೆ, ದೊಡ್ಡದಾಗಿರತಕ್ಕಂತಹ ಗಂಗೆಯನ್ನು ಸೇರಿದಾಗ ಅಲಕನಂದ ಅದು ಗಂಗೆಯ ಜೊತೆ ಸೇರಿದಾಗ ಅದರಲ್ಲಿ ನಾವೇನು ಮಾಡ್ತೇವೆ, ಗಂಗೆ ಅಂತ ಹೇಳಿಕೊಂಡು ಸ್ನಾನವನ್ನು ಮಾಡ್ತೇವೆ. ಹರಿದ್ವಾರಾದಿಗಳಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡ್ತೇವೆ. ನನ್ನಲ್ಲಿರತಕ್ಕಂತಹ ಕಲುಷವನ್ನು ನನ್ನನ್ನು ಹೋಗಲಾಡಿಸು ಅಂತ ಹೇಳಿಕೊಂಡು ಅದರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಸ್ನಾನಾದಿಗಳನ್ನು ಮಾಡ್ತೇವೆ. ಅದೇ ರೀತಿಯಾಗಿ ನನ್ನ ಮಾತು ಅದು ಕಲುಷ ವಚನಗಳಿರಬಹುದು ಅದರಲ್ಲಿ. ಆದರೆ ಭಗವಂತನ ಮಹಿಮೆ ಎಂಬಂತಹ ಏನು ಗಂಗೆ, ಆ ಬಾಯಿನ ಹೊಳೆ ಯಾವುದು ಗಂಗೆ ಜೊತೆ ಸೇರಿದಾಗ ಹೇಗೆ ನೀರು ಕಲುಷವಾಗಿದ್ದರೂ ಕೂಡ ಅದು ಮಾಲಿನ್ಯರಹಿತವಾಗಿ ಅದು ಕುಡಿಯಲು ಯೋಗ್ಯ, ಸ್ನಾನ ಮಾಡಲು ಯೋಗ್ಯ, ಇನ್ನಿತರ ಕೆಲಸಕ್ಕೆ ಯೋಗ್ಯ ಅನ್ನಿಸಿಕೊಂಡಿತು. ಅದೇ ರೀತಿಯಾಗಿ ನನ್ನ ಮಾತು ದೊಡ್ಡವರ ಮಾತಿನ ಜೊತೆಗೆ ಸೇರಿದಾಗ ಅದು ಶುದ್ಧಿ ತರಿಸಿಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಚರಣದ ಮಹಾತ್ಮ್ಯವನ್ನ ಸಾರಿದ್ದರಿಂದಾಗಿ, ಭಗವಂತನ ಕಥೆಯನ್ನ ಅದು ಹೇಳಿದ್ದರಿಂದಾಗಿ, ಭಗವಂತನ ವಿಚಾರವನ್ನ ಅದು ಇನ್ನಷ್ಟು ವಿಚಾರ ಮಾಡಿದ್ದರಿಂದಾಗಿ ಆ ಮಾತು ಭೂಸುರರು ಯಾರು ಜ್ಞಾನಿಗಳಿದ್ದಾರೆ, ಯಾರು
ಕೇಳಬೇಕು ಅಂತಿದ್ದಾರೆ, ಅವರು ಅದನ್ನು ಸ್ವೀಕಾರ ಮಾಡದೇ ಇರ್ತಾರೆಯೇ? ಸ್ವೀಕಾರ ಮಾಡಿಯೇ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ, ಸ್ವೀಕಾರ ಮಾಡುವಿಕೆ ಹೇಗೆ ಅಂತ ಕೇಳಿದ್ರೆ, ದೊಡ್ಡವರ ಮಾತಿನ ಜೊತೆಗೆ ಸಣ್ಣವರ ಮಾತು ಸೇರಿತು ಅಂತಾದರೆ ಅದು ಗ್ರಾಹ್ಯ. ನಾವು ನಮ್ಮ ಮಾತನ್ನು ದೊಡ್ಡವರ ಮಹತ್ವಕ್ಕೆ, ದೊಡ್ಡವರ ವಿಚಾರವನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ನಾವು ಹೇಳಿದೆವು ಅಂತ ಹೇಳಿದರೆ ಆವಾಗ ಆ ಮಾತು ಅದು ಒಳ್ಳೆಯ ಮಾತು ಅಂತ ಅನಿಸಿಕೊಡ್ತದೆ. ಎಂಥ ದೃಷ್ಟಾಂತವನ್ನು ಕೊಟ್ಟದ್ದು ಯಾವುದು ಅಂತ ಕೇಳಿದ್ರೆ, ಈ ಯಾವುದು ನಮ್ಮ ನೀರು, ಸಾಮಾನ್ಯವಾಗಿರತಕ್ಕಂತಹ ನೀರು ಗಂಗೆಯ ಜೊತೆ ಸೇರಿದಾಗ ಅದು ಗಂಗೆ ಅಂತ ಹೇಗೆ ಅನಿಸಿಕೊಳ್ತದೋ ಅದೇ ರೀತಿಯಾಗಿ ದೊಡ್ಡವರ ಮಾತಿನ ಜೊತೆಗೆ ನಮ್ಮ ಮಾತುಗಳು ಸೇರಿದಾಗ ಆ ಮಾತುಗಳು ಕೂಡ ಅದು ಭಗವಂತನ ಮಹತ್ವವನ್ನು ಹೇಳ್ತಕ್ಕಂತಹ ಮಾತು ಆದಾಗ ಅದು ಶುದ್ಧವಾಗಿದೆ. ನಮ್ಮ ಮಾತಿನಲ್ಲಿ ಕಲುಷತೆ ಯಾಕೆ? ಮನಸ್ಸಿನಿರತಕ್ಕಂತಹ ನಮಗೆ ನಮ್ಮ ದೈಹಿಕವಾಗಿರ್ತಕ್ಕಂತಹ ಅಂದವನ್ನು ನಮಗೆ ಕಾಣಿಸಬೇಕು. ಅಂದರೆ ನಮ್ಮ ತ್ವಚೆ ಚೆನ್ನಾಗಿ ಕಾಣಬೇಕು, ನನ್ನ ಮುಖ ಚೆನ್ನಾಗಿ ಕಾಣಬೇಕು. ಈ ವಿಚಾರವನ್ನು ನಾವು ತುಂಬ ಇದಕ್ಕೆ ಮಹತ್ವವನ್ನು ಕೊಡ್ತೇವೆ. ಯಾವುದು ಇದಕ್ಕೆ ಏನೆಲ್ಲ ಹಾಕಬೇಕು ಅದೆಲ್ಲವನ್ನು ಹಾಕಿಕೊಡ್ತೇವೆ. ಆದರೆ ಮನುಷ್ಯನ ಒಳಗಿರತಕ್ಕಂತಹ ಕಶ್ಮಲವನ್ನು ದೂರ ಮಾಡಲಿಕ್ಕೆ ಏನಾದರೂ ಕೂಡ ಉಂಟಾ ಕೇಳಿದ್ರೆ ಇಲ್ಲವೇ ಇಲ್ಲ. ಸಂಗಮ್ಯಂತೆ ಗುರೋರ್ಗಿರ, ದೊಡ್ಡವರ ಮಾತಿನ ಜೊತೆಗೆ ನಮ್ಮ ಮಾತುಗಳು, ದೊಡ್ಡವರ ಮಹತ್ವವನ್ನು ಹೇಳ್ತಕ್ಕಂತಹ ಮಾತಿನ ಜೊತೆಗೆ ನಮ್ಮ ಮಾತುಗಳು ಸೇರಿದಾಗ ಅದು ಶುದ್ಧಿ ತನಿಸಿಕೊಳ್ತದೆ. ಅದನ್ನೇ ಇನ್ನಷ್ಟು ಒಳ್ಳೆಯ ದೃಷ್ಟಾಂತವನ್ನು ತೋರಿಸಿಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಭಗವಂತನ ಬಗ್ಗೆ ಕೇಳಬೇಕು. ಭಗವಂತನ ಬಗ್ಗೆ ಕೇಳಿದಾಗ, ಭಗವಂತನ ಬಗ್ಗೆ ಪ್ರಯತ್ನ ಪಟ್ಟಾಗ ನಮಗೆ ನಮ್ಮ ಮಾತುಗಳು ಅದು ಸಾರ್ಥಕ ಅಂತ ಅನಿಸಿಕೊಳ್ತದೆ. ಅದಕ್ಕೋಸ್ಕರವಾಗಿ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದಿರ್ಲಭ್ಯತೆಯತ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರ. ತತ್ವಪ್ರಕಾಶಿಕಾದ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ಜಯತೀರ್ಥರ ತತ್ವಪ್ರಕಾಶಿಕೆಯ ಮಾತನ್ನ ಉದ್ಧರಿಸ್ತಾರೆ. ಏನು ಅಂತ ಕೇಳಿದ್ರೆ, ನನ್ನ ಮಾತು ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದಿರ್ಲಭ್ಯತೆ. ಏನು? ದೊಡ್ಡವರ ಮಾತಿನ ಜೊತೆಗೆ ಸಾಮಾನ್ಯವಾಗಿರತಕ್ಕಂತಹ ಮಾತು ಸೇರಿಕೊಂಡಾಗ ಅದು ಶುದ್ಧಿಯಾಗ್ತದೆ. ಅದೇ ರೀತಿಯಾಗಿ ಗಂಗಾ ಸಂಗೇನ ನೈರ್ಮಲ್ಯಂ, ಗಂಗೆಯ ಸಂಗವಾದಾಗ ಆ ಗಂಗೆಯ ಸಂಗದಿಂದಾಗಿ ಆ ಏನು ನೀರು ಅದು ಶುದ್ಧಿ ಅದು ತೀರ್ಥ ಅಂತ ಅನಿಸಿಕೊಳ್ತದೋ ಆವಾಗ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ, ನಮ್ಮ ಮಾತು ಶುದ್ಧಿಯಾಗಬೇಕು, ನನ್ನ ಮಾತು ಅದು ಒಳ್ಳೆಯ ಮಾತಾಗಬೇಕು ಅಂತಾದರೆ ಸಂಗಮ್ಯಂತೆ ಗುರೋರ್ಗಿರ, ನನ್ನ ಮಾತನ್ನು ಜ್ಞಾನಿಗಳ ಮಾತಿನ ಜೊತೆಗೆ ನಾನು ಸೇರಿಸ್ತೇನೆ, ಆವಾಗ ನನ್ನ ಮಾತು ಶುದ್ಧಿ ತನಿಸಿಕೊಳ್ತದೆ ಅಂತ ಜ್ಞಾನಿಗಳಾಗಿರ್ತಕ್ಕಂತಹ ಜಯತೀರ್ಥರು, ಜ್ಞಾನಿವರೇಣ್ಯರಾಗಿರ್ತಕ್ಕಂತಹ ಟೀಕಾರಾಯರು ತಮ್ಮ ತತ್ವಪ್ರಕಾಶಿಕ ಗ್ರಂಥದಲ್ಲಿ ಹೇಳ್ತಾರೆ. ಅದರಿಂದಾಗಿ ಇಲ್ಲಿ ಜಗನ್ನಾಥದಾಸರು ತಮ್ಮ ಸ್ವಾಹಂಕಾರವನ್ನು, ತನ್ನಲ್ಲಿರತಕ್ಕಂಥ ಅಹಂಕಾರದ ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ನನ್ನ ಮಾತು ಅದು ಭಗವಂತನ ವಿಚಾರಕ್ಕೆ ಸೇರಿದಾಗ ಆವಾಗ ಒಳ್ಳೆಯ ಅದು ಮಾತು ತನಿಸಿಕೊಳ್ಳುತ್ತದೆ. ಆದರೆ ವಾಸ್ತವಿಕವಾಗಿ ಇಲ್ಲ. ಜಗನ್ನಾಥದಾಸರು ಏನು ಕೆಟ್ಟದ್ದಾಗಿರತಕ್ಕಂತಹ ಮಾತನ್ನು ಹೇಳಲಿಕ್ಕೆ ಹೊರಟವರಲ್ಲ. ಯಾಕೆ ಅಂತ ಕೇಳಿದ್ರೆ, ಆರಂಭದಲ್ಲಿ ಅವರು ಏನು ಹೇಳಿದ್ದು ಅಂತ ಕೇಳಿದ್ರೆ, ವಿಷಯ ಪ್ರಯೋಜನ ಸಂಬಂಧವನ್ನು ಹೇಳುವಾಗ ಹರಿಕಥಾಮೃತ ಸಾರಗುರುಗಳ ಕರುಣದಿಂದ ಮನಿತು ಬೇಳುವೆ ಅಂತ ಹೇಳಿಕೊಂಡು ಆರಂಭವನ್ನು ಮಾಡಿದ್ದು. ನಾನು ನನ್ನ ಬಗ್ಗೆ ಹೇಳಲಿಕ್ಕೆ ಹೊರಟದ್ದಲ್ಲ. ಯಾಕೆ ನಾನು ಹೇಳಲಿಕ್ಕೆ ಹೊರಟದ್ದು ಯಾರ ಬಗ್ಗೆ ಅಂತ ಕೇಳಿದ್ರೆ, ಹರಿಕಥಾಮೃತ ಸಾರ ಗುರುಗಳ ಹರಿಕಥಾಮೃತ ಸಾರ. ನಾನು ದೇವರ ಬಗ್ಗೆ ಹೇಳಲಿಕ್ಕೆ ಹೊರಟವನಪ್ಪ, ನಾನು ನನ್ನ ಬಗ್ಗೆ ಹೇಳಲಿಕ್ಕೆ ಹೊರಟದ್ದಲ್ಲ. ನನ್ನ
ನಾನಿಷ್ಟು ದೊಡ್ಡವನು, ನಾನಿಷ್ಟು ದೊಡ್ಡ ಜ್ಞಾನಿ, ನಾನಿಷ್ಟು ತಿಳ್ಕೊಂಡಿದ್ದೇನೆ, ನಾನಿಷ್ಟೆಲ್ಲ ಹೇಳ್ತೇನೆ, ನನಗೆ ಇಷ್ಟು ಗೊತ್ತಿದೆ ಎಂಬುದನ್ನು ನಾನು ಪ್ರಚಾರ ಮಾಡಲಿಕ್ಕೆ ಹೊರಟವನಲ್ಲ. ನಾನು ಹೇಳಲಿಕ್ಕೆ ಹೊರಟಂತಹ ವಿಚಾರ ಯಾವುದು ಅಂತ ಕೇಳಿದರೆ, ನಾನು ದೇವರ ಬಗ್ಗೆ ಹೇಳಲಿಕ್ಕೆ ಹೊರಟವನು, ದೇವರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಹೊರಟವನು, ದೇವರ ಬಗ್ಗೆ ವಿಚಾರವನ್ನೇ ಹೇಳಲಿಕ್ಕೆ ಹೊರಟವನು ಎಂಬುದನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಮತ್ತೆ ಕಲುಷ ವಚನ ಇದು ಅವರ ಜ್ಞಾನಿಗಳ ವಿನಯ. ಆ ಜ್ಞಾನಿಗಳು ಯಾವತ್ತೂ ಕೂಡ ನಾನು ಅಂತ ಎಂಬುದನ್ನು ಎಲ್ಲೂ ಕೂಡ ಪ್ರಯೋಗ ಮಾಡೋದಿಲ್ಲ. ಕನಕದಾಸರು ನಾನು ಹೋದರೆ ಹೋದೇನು, ಏನು ನಾನು ಹೋದರೆ ಹೋದೇನು ಅಂತ ಹೇಳಿದ್ರೆ, ನಾನು ಎಂಬುದು ಏನು? ಮೋಕ್ಷಕ್ಕೆ ಯಾರು ಹೋಗ್ತಾರೆ ಕೇಳಿದಾಗ ನಾನು ಹೋದರೆ ಹೋದೇನು ಅಂದರೆ ನಾನು ಹೋದರೆ ಮೋಕ್ಷಕ್ಕೆ ಹೋಗ್ತೇನೆ ಅಂತ ಹೇಳಿದ್ದಲ್ಲ ಅವರು. ನಾನು ಎಂಬುದು ಏನು? ನಾನು ಅಂತ ಹೇಳಿದ್ದು ಅಹಂಕಾರ. ಅಹಂಕಾರ ಹೋಯ್ತು ಅಂತಾದರೆ ನೀನು ಮೋಕ್ಷಕ್ಕೆ ಹೋಗ್ತೀಯಾ. ನಾನು ಮಾಡಿದೆ, ನಾನು ನನ್ನದು ನನ್ನದು ಅಂತ ಹೇಳಿಕೊಂಡು ಯಾವುದಾಗ ನಿನ್ನನ್ನು ನೀನು ತೋರಿಸಿಕೊಳ್ತೀಯೋ ಆವಾಗ ಮೋಕ್ಷ ಆಗೋದಿಲ್ಲ. ಮತ್ತೆ ಮೋಕ್ಷ ಆಗಬೇಕು ಅಂತಾದರೆ ನಾನು ಎಂಬುದು ಮೊದಲಿಗೆ ಹೋಗಬೇಕು. ನನ್ನದು ಎಂಬುದು ಹೋಯಿತು ಅಂತಾದರೆ ಮೋಕ್ಷ ಸಿದ್ಧ, ಮೋಕ್ಷ ನಿಶ್ಚಿತ ಎಂಬುದನ್ನು ಜಗನ್ನಾಥದಾಸರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹೀಗೆ ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದಾರೆ. ನಾನು ಯಾವತ್ತೂ ಕೂಡ ನನ್ನ ಬಗ್ಗೆ ಹೇಳಲಿಕ್ಕೆ ಹೊರಟದ್ದಲ್ಲ, ದೇವರ ಬಗ್ಗೆ ಹೇಳಲಿಕ್ಕೆ ಹೊರಟವನು ನಾನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮತ್ತೆ ತಪ್ಪುಗಳಿದ್ರೆ ಅದು ಯಾರ್ದು ಕೇಳಿದ್ರೆ ಅದು ನಾವು ಹೇಳ್ತೇವಲ್ವಾ. ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗಲೇ ಹೇಳ್ತಾರೆ, ಇತರಾನ್ನ ಆತ್ಮಭಾವೋತ್ಥಾಂ ತೇಷಾ ವಿದ್ಯಾ ಫಲಿಷ್ಯತಿ. ಯಾರ ವಿದ್ಯೆ ಫಲಿಸ್ತದೆ ಅಂತ ಕೇಳಿದ್ರೆ ನನ್ನ ವಿದ್ಯೆ, ನಾನು ಅಂದರೆ ಯಾರ ವಿದ್ಯೆ ಸಫಲವಾಗಿದೆ ಅಂತ ಕೇಳಿದ್ರೆ, ನಾನು ಒಳ್ಳೆಯ ಕರ್ಮಗಳನ್ನು ಮಾಡಿದ್ದೆ. ನಾವು ಹೇಳ್ತೇವಲ್ವಾ, ಒಳ್ಳೆಯ ಕರ್ಮಗಳೆಲ್ಲವೂ ಕೂಡ ನನ್ನದು. ಕೆಟ್ಟದ್ದು ಏನಾದರೂ ಆಗಿದ್ರೆ ಅದು ಭಗವಂತ ಮಾಡಿದ್ದು, ನಂದೇನಿಲ್ಲ ಅಂತ ಹೇಳ್ಕೊಂಡು. ಒಳ್ಳೆಯದಾದದ್ದೆಲ್ಲ ನನ್ನಿಂದ, ಕೆಟ್ಟದ್ದಾದದ್ದೆಲ್ಲ ಕೆಟ್ಟದ್ದು ಮಾಡಿದ್ದು ದೇವರಿಗೆ ಕೆಲಸ ಇಲ್ವಾ ಕೆಟ್ಟದನ್ನು ಮಾಡಲಿಕ್ಕೆ? ಕೆಟ್ಟದ್ದನ್ನೇ ಕೊಡಬೇಕು ಅಂತ ಹೇಳಿಕೊಂಡವನಿಗೆ ಕೂತ್ಕೊಂಡವನ ಅಲ್ಲ. ಹೇಳ್ತಾರೆ ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಹೇಳ್ತಾರೆ ಏನು ಅಂತಂದರೆ, ಯಾರ ವಿದ್ಯೆ ಅದು ಫಲಿಸ್ತದೆ, ಯಾರ ವಿದ್ಯೆ ಅದು ಸಫಲವಾಗುತ್ತದೆ ಅಂತ ಕೇಳಿದರೆ, ಯಾರು ನಾನು ಅಧ್ಯಯನ ಮಾಡಿದ್ದು ಅದು ಗುರುಗಳ ಹಿರಿಯರ ಅನುಗ್ರಹದಿಂದಾಗಿ ಆದಿತ್ತು. ಮತ್ತು ಕೆಟ್ಟದ್ದೇನಾದರೂ ಆಗಿದ್ರೆ ಅದು ಆತ್ಮಪಾಪೋತ್ತ, ನನ್ನ ಪಾಪ, ನನ್ನದ್ದಾಗಿರತಕ್ಕಂತಹ ಯಾವುದೋ ಪೂರ್ವಜನ್ಮದ ಕರ್ಮಕ್ಕನುಸಾರವಾಗಿ ನನಗೆ ಭಗವಂತ ಈ ಜನ್ಮದಲ್ಲಿ ಇಷ್ಟೆಲ್ಲ ನನಗೆ ಕಷ್ಟವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ನಾವು ಯೋಚನೆ ಮಾಡಬೇಕಂತೆ. ಒಳ್ಳೆಯದೆಲ್ಲ ಮಾಡಿದ್ದು ನಾನು, ಕೆಟ್ಟದ್ದು ಮಾಡಿದ್ದು ಭಗವಂತ ಎಂಬಂತಹ ಚಿಂತನೆಯನ್ನು ಯಾವ ಕಾಲಕ್ಕೂ ಕೂಡ ಮಾಡಬಾರದು ಎಂಬುದಾಗಿ ನಮಗೆ ಜ್ಞಾನಿಗಳಾಗಿರತಕ್ಕಂತಹ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಮುಂದೆ ಹೇಳ್ತಾ ಇದ್ದಾರೆ, ಕಲುಷ ವಚನ, ನನ್ನ ಮಾತಲ್ಲಿ ಕಲುಷ ಇರ್ಬೋದು, ಅದು ಯಾರದ್ದು ಕಲುಷ? ನನ್ನದಾಗಿರ್ತಕ್ಕಂತಹ ಕಲುಷ, ನನ್ನದಾಗಿರ್ತಕ್ಕಂತಹ ದೋಷ. ಯಾಕೆ? ನನ್ನಲ್ಲಿರ್ತಕ್ಕಂತಹ ಮನುಷ್ಯನಿಗೆ ಇರುವ ದೋಷಗಳು ಅಂತ ಕೇಳಿದ್ರೆ ಉಂಟಲ್ವ. ಒಬ್ಬನನ್ನು ಕಂಡಾಗ ಅಸೂಯೆ, ಒಬ್ಬನನ್ನು ಕಂಡಾಗ ಈರ್ಷ್ಯೆ, ಒಬ್ಬನನ್ನು ಕಂಡಾಗ ಕಾಮ, ಒಬ್ಬನನ್ನು ಕಂಡಾಗ ಹೀಗೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಅಸೂಯೆ ಎಲ್ಲ ಉಂಟು. ಒಬ್ಬನನ್ನು ಕೊಂಡ್ರೆ ಒಬ್ಬನಿಗೆ ಆಗೋದಿಲ್ಲ. ಇಷ್ಟು ನಾವು ಒದ್ದಾಡ್ತಾ ಇರ್ತೇವೆ. ಆದರೆ ಈ ಕಲುಷಗಳು ಭಗವಂತನಿಗಿಲ್ಲ, ಜ್ಞಾನಿಗಳಿಗಿಲ್ಲ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಮಾತು ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ನನ್ನ ಮಾತು ಹೇಗಾಗಿದೆ ಅಂತ ಕೇಳಿದರೆ, ದೊಡ್ಡವರ ಮಾತಿನ ಜೊತೆಗೆ ನನ್ನ ಮಾತು ಸೇರಿದಾಗ ಆ ಮಾತು ಶುದ್ಧಿ ತನಿಸಿಕೊಳ್ಳಿತು. ನನ್ನ ಮಾತು ಹೇಗೆ ಗಂಗೆಯ ಜೊತೆಗೆ ಸಣ್ಣದಾಗಿರತಕ್ಕಂತಹ ತೊರೆಯ ನೀರು ಹೋಗಿ ಸೇರಿಕೊಂಡಾಗ ಆ ನೀರು ತೀರ್ಥವಾಯಿತು, ಆ ನೀರು ಪವಿತ್ರವಾಯಿತು, ಆ ನೀರು ನಮ್ಮ
ಯೋಗ್ಯವಾಗಿರತಕ್ಕಂತಹ ಕೆಲಸಕ್ಕೆ ಅದು ಯೋಗ್ಯ ಅಂತ ಅನಿಸಿಕೊಂಡಿತು. ಅದೇ ರೀತಿಯಾಗಿ ನನ್ನ ಮಾತು ಯೋಗ್ಯರಾಗಿರತಕ್ಕಂತಹ ಜ್ಞಾನಿಗಳ ಭಗವಂತನ ವಿಚಾರಕ್ಕೆ ಸೇರಿದಾಗ, ಭಗವಂತನ ಕಾರುಣ್ಯವನ್ನು ಹೇಳಿಕ್ಕೋಸ್ಕರವಾಗಿ ಹೊರಟಾಗ ಆ ಮಾತು ತುಂಬ ದೊಡ್ಡದಾಗಿರತಕ್ಕಂತಹ ಮಾತು ಅಂತ ಅನಿಸಿಕೊಳ್ತದೆ ಎಂಬುದಾಗಿ ಜ್ಞಾನಿಗಳಾಗಿರತಕ್ಕಂತಹ ಜಗನ್ನಾಥದಾಸರು ತಮ್ಮನ್ನು ತಾವು ತಮ್ಮ ಸ್ವಾಹಂಕಾರವನ್ನು, ತಮ್ಮಲ್ಲಿರತಕ್ಕಂತಹ ಅಹಂಕಾರದ ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ, ಗ್ರಂಥಕೃತ ಕೇಶವೇ ಅಂತ ಆಚಾರ್ಯರು ತಮ್ಮ ಗ್ರಂಥವನ್ನು ಹೇಳುವಾಗ ಹೇಳ್ತಾರೆ. ಇದು ದೇವರ ವಿಚಾರವನ್ನು ಹೇಳಲಿಕ್ಕೆ ಹೊರಟವನು, ದೇವರ ಬಗ್ಗೆ ಹೇಳಲಿಕ್ಕೆ ಹೊರಟವನು, ದೇವರು ನನ್ನ ಒಳಗಿದ್ದುಕೊಂಡು ಎಲ್ಲ ಕೆಲಸವನ್ನು, ಎಲ್ಲ ಕರ್ಮಗಳನ್ನು ಮಾಡಿದ ಎಂಬುದಾಗಿ ಹೇಗೆ ಹೇಳ್ತಾರೋ ಅದೇ ರೀತಿಯಾಗಿ ಜಗನ್ನಾಥದಾಸರು ಕೂಡ ತಮ್ಮ ಮಾತಿನಲ್ಲಿ ಸ್ವಾಹಂಕಾರವನ್ನು, ತನ್ನಲ್ಲಿರತಕ್ಕಂಥ ಅಹಂಕಾರದ ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಇದಾದ ಮೇಲೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ಶ್ರುತಿ ತತಿಗಳಿಗೆ ಅಭಿಮಾನಿ ನಕುಮಿ ಸ್ತುತಿಗಳಿಗೆ ಗೋಚರಿಸಿದ ಅಪ್ರತಿಹತ ಅಹಂ ಮಹೀಶ್ವರಿಯಾದಿ ಅಖಿಲಾಗು ಸದ್ಗುಣಗಳಾಂಬೋಧಿ ಪ್ರತಿದಿವಸ ತನ್ನಂಗ್ರಜೇವ ರತಿ ಮಹಾತ್ಮರು ಮಾರುತಿಯ ಸಂಸ್ತುತಿಗೆ ವಶನಾಗುವನಿವರು ಕಾರುಣ್ಯಕ್ಕೇನೆಂಬೆ. ಭಗವಂತನ ಕಾರುಣ್ಯ ಎಂತಹದ್ದು ಅಂತ ಕೇಳಿದರೆ, ಜಗನ್ನಾಥದಾಸರು ಭಗವಂತನ ಕಾರುಣ್ಯವನ್ನು ಹೇಳ್ತಾ ಇದ್ದಾರೆ. ಎಂತಹ ಕಾರುಣ್ಯಪ್ಪ ಭಗವಂತನಿಗೆ! ಯಾಕೆ ಭಗವಂತನ ಕಾರುಣ್ಯ ಅಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ, ಎಲ್ಲ ಶ್ರುತಿತತಿಗಳಿಗೆ ಅಭಿಮಾನಿ ಮಹಾಲಘುಮಿ ಅಂತ ಹೇಳಿಕೊಂಡು ಆರಂಭದಲ್ಲಿ ಹೇಳಿದ್ರು. ಶ್ರುತಿಗಳು, ತತಿಗಳು ಎಲ್ಲದಕ್ಕೂ ಕೂಡ ಅಭಿಮಾನಿಯಾಗಿರತಕ್ಕಂಥವಳು ಯಾರಪ್ಪ ಅಂತ ಕೇಳಿದರೆ ಅದು ಲಕ್ಷ್ಮೀದೇವಿ. ಸಮಗ್ರ ವೇದಗಳು, ಅನಂತವಾಗಿರತಕ್ಕಂತಹ ವೇದಗಳು, ಅನಂತವಾಗಿರತಕ್ಕಂತಹ ಉಪನಿಷತ್ತುಗಳು, ಇದಕ್ಕೆಲ್ಲದಕ್ಕೂ ಕೂಡ ಅಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಶ್ರುತಿ ತತಿಗಳಿಗೆ ಅಭಿಮಾನಿ ನಕುಮಿ, ಸ್ತುತಿಗಳಿಗೆ ಗೋಚರಿಸದವನು ಇಲ್ಲ. ಅವರೇನು ನಮ್ಮ ಮನೆಯಲ್ಲಿ ಬಾಡಿಗೆಗಿರುವವರಲ್ಲ. ಲಕ್ಷ್ಮೀದೇವಿ ನನ್ನ ಮನೆಯಲ್ಲಿ ನನಗೆ ಇಷ್ಟ ಬಂದಾಗ ನನಗೆ ಸಂಪತ್ತು ಕೊಡಬೇಕು, ನನಗೆ ಬೇಡ ಅಂತ ಹೇಳಿದಾಗ ನನಗೆ ಸಂಪತ್ತನ್ನು ಕೊಡುವುದನ್ನು ನಿಲ್ಲಿಸಬೇಕು ಅಂತ ಹೇಳಿಕೊಂಡು ಇರತಕ್ಕಂಥವರಲ್ಲ. ಅವಳೇನು ನಾವು ಹೇಳಿರ್ತಕ್ಕಂತಹ ವ್ಯಕ್ತಿಗಳಲ್ಲ. ಅಂತಹದನ್ನು ಹೇಳ್ತಾರೆ. ಏನು ಲಕ್ಷ್ಮೀದೇವಿ ಎಂಥವಳು ಅಂತ ಕೇಳಿದ್ರೆ ಇಡೀ ಸಮಗ್ರ ಶ್ರುತಿಗಳಿಗೆ ಅಭಿಮಾನಿ. ಮತ್ತೆ ಅಂತಹ ಲಕ್ಷ್ಮೀದೇವಿ ಯಾವುದಕ್ಕೂ ಕೂಡ ಗೋಚರಿಸಿದವರು, ಯಾವುದಕ್ಕೂ ಕೂಡ ಯಾರಿಗೆ ಮಹಾಲಕ್ಷ್ಮಿ ಯಾವುದಕ್ಕೂ ಕೂಡ ಸಾಕಲ್ಲೇನ ಎಲ್ಲದಕ್ಕೂ ಅವರು ಯಾವುದಕ್ಕೂ ಕೂಡ ಅವಳಿಗೆ ಗೋಚರ ಆಗುವುದಿಲ್ಲ. ಹೇಗೆ ಭಗವಂತನ ಬಗ್ಗೆ ವೇದಗಳು ಕೂಡ ಏನು ನವಾಚ ಏನವಾಗಭ್ಯತದೆ ತದೇವ ಬ್ರಹ್ಮ ತ್ವಂ ವಿದ್ಯೆ ಏದಂ ಯದಿದುಪಾಸತೆ. ಭಗವಂತ ಯಾರು ಅಂತ ಕೇಳಿದಾಗ ನ ವಾಚ ನ ಮನಸ ನ ಚ ಶ್ರವಣೇನ, ಯಾವುದರಿಂದಲೂ ಕೂಡ ಹೇಳಲಿಕ್ಕಾಗುವುದಿಲ್ಲ, ಯಾವುದರಿಂದಲೂ ತಿಳ್ಕೊಳ್ಳಿಕ್ಕಾಗುವುದಿಲ್ಲ, ಯಾರಿಂದಲೂ ಕೂಡ ನೋಡ್ಲಿಕ್ಕಾಗುವುದಿಲ್ಲ. ತದೇವ ಬ್ರಹ್ಮ ತ್ವಂ ವಿದ್ಯೆ ಏದಂ ಯದಿದುಪಾಸತೆ. ತದೇವ ಬ್ರಹ್ಮ ತ್ವಂ ವಿದ್ಯೆ, ಅದೇ ಬ್ರಹ್ಮ, ಅದು ನೀನು ಯಾವುದನ್ನು ಯಾರಿಂದಲೂ ಕೂಡ ತಿಳ್ಕೊಳ್ಳಿಕ್ಕಾಗದೇ ಇರತಕ್ಕಂತಹ ಒಂದು ಪೂರ್ಣವಾಗಿರತಕ್ಕಂತಹ ವಸ್ತು ಅಂತ ಅಷ್ಟು ದೊಡ್ಡ ಮಹತ್ವವನ್ನು ಹೇಳಿದ್ದಾರೆ. ಅದನ್ನು ಹೇಳುವಾಗ ಯಾವ ಶ್ರುತಿಗಳಿಗೂ ಕೂಡ ಪೂರ್ಣವಾಗಿ ಗೋಚರವಾಗುವುದಿಲ್ಲ. ಮತ್ತೆ ಮಹತ ಅಪ್ರತಿಹತ, ಇವನಿಗೆ ಯಾರೂ ಕೂಡ ಸಮನಾಗಿರತಕ್ಕಂಥವರಿಲ್ಲ. ಇವನ ಸಾಮರ್ಥ್ಯಕ್ಕೆ, ಇವನ ಏನು ಸಮಗ್ರವಾಗಿರತಕ್ಕಂತಹ ವೀರ್ಯಕ್ಕೆ ಯಾರೂ ಕೂಡ ತಡೆಯಂತಿಲ್ಲ. ಅಂತಹ ಅದ್ಭುತವಾಗಿರತಕ್ಕಂತಹ ಭಗವಂತನ ಏನು ಸಾಮರ್ಥ್ಯ ಅಪ್ರತಿಹತ ಮಹೇಶ್ವರಿಯಾದಿ ಅಖಿಲ ಸದ್ಗುಣಾಂಬೋಧಿ. ಭಗವಂತ ಎಂಥವನು ಅಂತ ಕೇಳಿದ್ರೆ ಎಲ್ಲ ಗುಣಗಳು ನೀವು ಸದ್ಗುಣಗಳ ಮಹಾಂಬೋಧಿ. ಅಂಬೋಧಿ ಏನು ಸಾಗರ. ಭಗವಂತನ ಗುಣಗಳು ಕೆರೆಯಲ್ಲ. ಭಗವಂತನಲ್ಲಿ ಗುಣಗಳು ಅಂಬೋಧಿಯಂತಿದೆ, ಸಾಗರದಂತಿದೆ. ಸಾಗರ ಯಾವ ರೀತಿಯಾಗಿ ಕಾಣುವುದಿಲ್ವೋ, ಅದರ ಆ ಕೊನೆ ನಮಗೆ ಗೊತ್ತಾಗುವುದಿಲ್ವೋ, ಅದೇ ರೀತಿಯಾಗಿ ಭಗವಂತನ ಗುಣಗಳು ನಮಗೆ ಗೊತ್ತಾಗುವುದಿಲ್ಲ.
ಯಾಕೆ ಅಂತ ಕೇಳಿದ್ರೆ ಪಂಡಿತಾಚಾರ್ಯರು ಹೇಳುವಾಗ ನಖದೋ ರಾಜದನಂತ ಸದ್ಗುಣಾನ್, ಲಕ್ಷ್ಮೀದೇವಿಯು ಕೂಡ ಆ ಭಗವಂತನ ಗುಣಗಳ ಚಿಂತನೆಯನ್ನ ಇನ್ನೂ ಕೂಡ ಮಾಡ್ತಾ ಇದ್ದಾಳೆ ಅಂತ ಹೇಳಿಕೊಂಡು ಹೇಳ್ತಾರೆ. ಆದ್ದರಿಂದ ಆ ಭಗವಂತನ ಗುಣಗಳು ಎಲ್ಲಿಯೂ ಕೂಡ ಅದಕ್ಕೆ ಸಮುದ್ರಂತಿರತಕ್ಕಂಥವನು. ಮತ್ತೆ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು, ಪಾದಸೇವಕರಾಗಿರತಕ್ಕಂತಹ ಮಹಾತ್ಮರು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅಂಥವರು ಸ್ತೋತ್ರವನ್ನ ಮಾಡಿದ್ರೆ ಸಂಸ್ತುತಿಗೆ ವಶನಾಗುತ್ತಾನೆ. ಅಯ್ಯೋ ನಿಮ್ಮ ದೇವರಿಗಿಂತ ಮಾರೆ, ದೇವರು ಯಾವುದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಾನು ದೇವರನ್ನ ಬೇರೆ ಬೇರೆ ರೀತಿಯಾಗಿ ಸ್ತೋತ್ರವನ್ನ ಮಾಡ್ತಾ ಇದ್ದೇನೆ, ದೇವರನ್ನ ಆರಾಧನೆ ಮಾಡ್ತೇನೆ, ನನಗೆ ದೇವರನ್ನ ನಾನು ಬೇಕಾದಷ್ಟು ಸ್ತೋತ್ರಾದಿಗಳನ್ನ ಹೇಳ್ತಾ ಇದ್ದೇನೆ. ಆದರೆ ದೇವರು ನಮಗೆ ಸಿಗೋದಿಲ್ಲ ಅಂತಾದರೆ ಅವನನ್ನ ಸ್ತೋತ್ರವನ್ನ ಮಾಡಿ ಆದರೂ ಕೂಡ ಪ್ರಯೋಜನ ಏನಪ್ಪ? ನಿಮ್ಮ ಭಗವಂತನಿಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಏನೂ ಇಲ್ಲ ಅಂತಾದರೆ ಸುಮ್ಮನೆ ಅಲ್ವಾ? ಅವನನ್ನ ಸ್ತೋತ್ರವನ್ನು ಮಾಡುವುದೇಕೆ? ಅವನನ್ನ ನೋಡುವುದಾದರೂ ಯಾಕೆ? ಅವನನ್ನ ಕೇಳುವುದಾದರೂ ಯಾಕೆ? ನಿಮ್ಮ ದೇವರಿಗೆ ಕಣ್ಣಿಲ್ಲ, ಕಿವಿ ಇಲ್ಲ ಅಂತಾದರೆ, ಏನೂ ಇಲ್ಲ ಅಂತಾದರೆ ಅವನನ್ನ ನಾನು ಮಾಡಿದ ಸ್ತೋತ್ರ ಭಗವಂತನಿಗೆ ಕೇಳೋದಿಲ್ಲ, ಭಗವಂತ ನನಗೆ ನೋಡೋದಿಲ್ಲ ಅಂತಾದರೆ ನಾನು ಮಾಡಿದಂತಹ ಸ್ತೋತ್ರಗಳು ವ್ಯರ್ಥ ಅಲ್ವಾ? ನಾನು ಗಂಟೆಗಟ್ಟಲೆ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ, ಏನೂ ಕೂಡ ಪ್ರಯೋಜನ ಇಲ್ಲಲ್ವಾ ಅಂತ ಹೇಳಿದ್ರೆ ಹಾಗೆ ಹೇಳಬೇಡಿ. ಯಾಕೆ ಅಂತ ಕೇಳಿದ್ರೆ, ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು, ಯಾರು ತನ್ನನ್ನ ನಿರ್ವ್ಯಾಜವಾಗಿ ಸ್ತೋತ್ರವನ್ನ ಮಾಡ್ತಾರೆ ಅಂಥವರಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವರಿಗೆ ಭಕ್ತೇಕವಶ್ಯ ಪ್ರಭೋ, ಭಗವಂತ ಅವರಿಗೆ ಸಿಗ್ತಾನಂತೆ. ಯಾರಿಗೆ ಸಿಗ್ತಾನೆ ಅಂತ ಕೇಳಿದ್ರೆ, ಭಕ್ತೇಕವಶ್ಯ ಪ್ರಭೋ, ಭಕ್ತಿಗೆ ಮಾತ್ರ ವಶನಾಗಿರತಕ್ಕಂಥವನು ಭಗವಂತ. ಬೇರೆ ಯಾವುದಕ್ಕೂ ಕೂಡ ನನ್ನಲ್ಲಿ ಸಂಪತ್ತಿದೆ, ನನ್ನಲ್ಲಿ ತುಂಬ ಹಣ ಇದೆ, ನನ್ನಲ್ಲಿ ತುಂಬ ಬಂಗಾರಿದೆ, ನನ್ನಲ್ಲಿ ತುಂಬ ಮನೆಯಲ್ಲಿ ತುಂಬ ಜಾಗ ಇದೆ, ಭಗವಂತ ಏನು ನಮಗೆ ಸಿಗಬೇಕು ಅಂತಿಲ್ಲ. ಯಾರಿಗೆ ಸಿಗ್ತಾನೆ ಅಂತ ಕೇಳಿದಾಗ, ದುರ್ಯೋಧನಾದಿಗಳನ್ನ ಇಟ್ಟುಕೊಂಡಾಗ, ದುರ್ಯೋಧನಾದಿಗಳಿಗೇನು ಕಮ್ಮಿ ಇತ್ತ ಸಂಪತ್ತು? ಅನೇಕ ಅಪಾರ ಸಂಪತ್ತಿತ್ತು. ಭಗವಂತ ಹೋದದ್ದು ಯಾರ ಮನೆಗೆ? ವಿದುರನ ಬಳಿಗೆ ಹೋದ. ಯಾಕೆ ಹೋಗಿದ್ದು ಯಾಕೆ ಅಂತ ಕೇಳಿದ್ರೆ, ವಿದುರನಲ್ಲಿ ಭಕ್ತಿ ಇತ್ತು, ವಿದುರನನ್ನ ಅನುಸರಿಸಿಕೊಂಡು ಹೋದ. ಯಾಕೆ ಅಂತ ಕೇಳಿದ್ರೆ ಅದೇ ಕಾರಣ. ಮತ್ತೆ ರಾಮಾಯಣವನ್ನು ನೋಡಿದಾಗ ಭಗವಂತ ರಾಮದೇವರು ಯಾಕೆ ವಾಲಿಯ ಜೊತೆಗೆ ಸುಗ್ರೀವನ ಜೊತೆಗೆ ಬಂದ? ಪ್ರಾಣದೇವರಿದ್ದರು, ಯಾಕೆ ರಾವಣನ ಜೊತೆಗೆ ಹೋಗ್ಲಿಲ್ಲ? ರಾವಣನಿಗೇನು ಹಣ ಇರಲಿಲ್ವಾ? ಸಂಪತ್ತಿರಲಿಲ್ವಾ? ತ್ರಿಲೋಕಾಧಿಪತಿಯಾಗಿರ್ತಕ್ಕಂಥದ್ದು ರಾವಣ. ಭಗವಂತ ಹೋಗಿ ಹಣವನ್ನು ನೋಡುವುದು ಅಂತಾದರೆ, ಸಂಪತ್ತನ್ನು ನೋಡುವುದು ಅಂತಾದರೆ ಭಗವಂತ ಹೋಗಿ ರಾವಣನ ಜೊತೆಗೆ ಹೋಗಿ ಸೇರಬೇಕಿತ್ತು, ಅಥವಾ ಇನ್ನಿತರ ಯಾವುದೋ ದುಷ್ಟರ ಜೊತೆಗೆ ಹೋಗಿ ಇರಬೇಕಿತ್ತು. ಹಾಗೆ ಮಾಡಲಿಲ್ಲ. ಭಗವಂತ ಹನುಮಂತನನ್ನು ಅನುಸರಿಸಿಕೊಂಡು ಬಂದ. ಯಾಕೆ ಅಂತ ಕೇಳಿದರೆ, ಭಗವಂತ ನೋಡಿದ್ದು ನಿರ್ವ್ಯಾಜವಾಗಿರ್ತಕ್ಕಂತಹ ಆ ಏನು ಭಕ್ತಿ. ಅದರಿಂದಾಗಿ ಹೇಳ್ತಾರೆ ಜಗನ್ನಾಥದಾಸರು, ಪ್ರತಿ ದಿವಸ ತನ್ನಂಗ್ರಿ ಸೇವಾರ್ಥ ಮಹಾತ್ಮರು ಮಾಡುತ್ತಿಹ. ಯಾರು ತನ್ನಂಗ್ರಿ ಸೇವಾರ್ಥರಿದ್ದಾರೆ ಅವರು ಮಾಡುವಂತಹ ಸಂಸ್ತುತಿಗೆ, ಅವರು ಮಾಡುವಂತಹ ಸಂಸ್ತುತಿ ಅಂತ ಹೇಳಿದ್ದಾರೆ. ಸಂಸ್ಕೃತದಲ್ಲಿ ಕೆಲವೊಂದಷ್ಟು ಉಪಸರ್ಗಗಳು ಇದೆ. ಪ್ರಾಪರ ಅಪಾಸಂ ಅನು ಅವ ನಿಸ ನಿರು ದುಸು ದುರು ಅಂತ ಹೇಳಿಕೊಂಡು ಕೆಲವೆಲ್ಲ ಇದೆಲ್ಲ ಏನು ಉಪಸರ್ಗಗಳಿದೆ. ಉಪಸರ್ಗವನ್ನು ಹೇಳಿದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದಾಗ, ಆವಾಗ ಅದರ ಅರ್ಥ ಕೆಲವು ಸಂದರ್ಭದಲ್ಲಿ ಬೇರೊಂದು ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತದೆ. ಅದು ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ಸ್ತುತಿ ಶಬ್ದಕ್ಕೆ ಸ್ತುತಿಯನ್ನ ಸ್ತೋತ್ರವನ್ನ ಮಾಡುವುದು ಅಂತ ಅರ್ಥ. ಸಂಸ್ತುತಿ ಚೆನ್ನಾಗಿ ಸ್ತೋತ್ರವನ್ನ ಮಾಡುವುದು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಭಕ್ತಿಯಿಂದ ಭಗವಂತನನ್ನ ಸ್ತೋತ್ರ ಮಾಡುವುದರಂತಾದ್ರೆ ಆವಾಗ ಅದಕ್ಕೆ ಭಗವಂತ ಸಂಸ್ತುತಿ. ಅಂಥವರು ಯಾರಿದ್ದಾರೆ, ಯಾರು ತನ್ನಂಗ್ರಿ ದೇವಾರತರಿದ್ದಾರೆ ಅವರ ಜೊತೆಗೆ ಭಗವಂತ ಬಂದು ಕೂತ್ಕೊಳ್ತಾನೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಅಂತಹ ಸ್ತುತಿಗೆ ವಶನಾಗುವವನು
ಅವನ ಕಾರುಣ್ಯಕ್ಕೆ ಏನಪ್ಪ ಹೇಳೋದು, ಏನಿದೆ ಹೇಳಿಕ್ಕೇನೂ ಇಲ್ಲ. ಏನು ಅವನ ಕಾರುಣ್ಯ ಇರುವಂತಹದ್ದು, ಅವನ ಕಾರುಣ್ಯ ಸಾಗರನಾಗಿರ್ತಕ್ಕಂಥವನು. ಅಂತಹ ಕಾರುಣ್ಯ ಸಾಗರನಾಗಿರ್ತಕ್ಕಂತಹ ಭಗವಂತನನ್ನ ನಾನು ಏನೂ ಕೂಡ ಹೇಳಲಿಕ್ಕಾಗೋದಿಲ್ಲ ಎಂಬ ಮಾತನ್ನ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಇದರ ಭಗವಂತನ ವಿಷಯವನ್ನು ಹೇಳುವಾಗ ಭಗವಂತನ ಮಹಿಮೆ ವೇದಾಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಹೇಳಿದ್ರೂ ಕೂಡ, ಅವಳು ಸ್ತೋತ್ರ ಮಾಡಿದ್ರೂ ಕೂಡ ಮುಗಿಯುವಂತಹದ್ದಲ್ಲ. ಯಾಕೆ? ಅವನ ಅನಂತವಾಗಿರತಕ್ಕಂತಹ ಕಾರುಣ್ಯ, ಅನಂತವಾಗಿರತಕ್ಕಂತಹ ಒಂದು ಇದು ಏನಾಗ್ತದೆ ಅಂತ ಕೇಳಿದ್ರೆ ಅವನ ಕಾರುಣ್ಯಕ್ಕೆ ನಿದರ್ಶನ. ಅಂತಹ ಕಾರುಣ್ಯಕ್ಕೆ ನಿದರ್ಶನವಾಗಿರತಕ್ಕಂತಹ ಮಾತು ತತ್ವಪ್ರಕಾಶಿಕದಲ್ಲಿ ಚೇತೀರ್ಥರು ಟೀಕಾರಾಯರು ಹೇಳ್ತಕ್ಕಂತಹ ಮಾತಿದೆ. ಅದೇನು ಅಂತ ಕೇಳಿದ್ರೆ ನಹೀಂದರಾಧ್ಯ ಪದೋ ಮುಖಂದೋ ದೂರ್ವಾಂಕುರೈರ್ಮಂದನದ ಮಂದನೈರ್ಪುರ ಪೂಜ್ಯ. ಅಂದ್ರೆ ಭಗವಂತನನ್ನ ಪೂಜೆ ಮಾಡಬೇಕು ಅಂತಾದ್ರೆ ಏನೂ ಬೇಕು ಅಂತಿಲ್ಲ. ಮುಖ್ಯವಾಗಿರತಕ್ಕಂತಹದ್ದು ಏನು ಕೇಳಿದ್ರೆ ದೂರ್ವಾಂಕುರೈ, ಭಗವಂತ ಧನ ಬೇಕು ಅಂತ ಹೇಳಿಲ್ಲ. ಭಗವಂತ ದೂರ್ವೆಯ ಗರಿಕೆಯ ಅಂಕುರ ಇದ್ರೂ ಕೂಡ ಸಾಕು ಎಂಬಂತಹ ಮಾತನ್ನ ಅಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನ ವಿಚಾರವನ್ನ ಇಡೀ ವೇದಕ್ಕೆ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯು ಕೂಡ ಹೇಳಿದ್ರೂ ಕೂಡ ಅವನ ಮಹಿಮೆಯನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಚಾರವನ್ನ ಜಗನ್ನಾಥದಾಸರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಇನ್ನಷ್ಟು ಇದಾದ ವಿಚಾರಗಳನ್ನ ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.